ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ಇವತ್ತಿನ ಟಾಪಿಕ್ ಈಸ್ ಅ ಕಂಪ್ಯಾರಿಸನ್ನು. ಸೊ ಈ ಕಂಪ್ಯಾರಿಸನ್ನು ಐ ಡೋಂಟ್ ಥಿಂಕ್ ನೀವು ಎಲ್ಲೂ ಕೇಳಿರ್ತೀರ. ಐ ನೋ ಇದನ್ನು ಐ ಹ್ಯಾವ್ ಸೀನ್ ಇನ್ ಸಮ್ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ ಯಾರೋ ಒಬ್ಬರು ಕಮೆಂಟ್ ಮಾಡಿದರು. ಸೊ ಈ ಎರಡು ಬೈಕ್ ಬಗ್ಗೆ ಕಂಪ್ಯಾರಿಸನ್ ಮಾಡಿದ್ರೆ ಯಾವ್ದು ತೊಗೋಬೇಕು ಅಂತ. ಸೊ ನಾನು ಫಸ್ಟ್ಲಿ ಈ ಕಂಪ್ಯಾರಿಸನ್ ನೋಡಿಬಿಟ್ಟು ಈ ಎರಡು ಬೈಕಲ್ಲಿ ಯಾವ ಕಂಪ್ಯಾರಿಸನ್ ಇದಪ್ಪ, ಎರಡೂ ತುಂಬ ಡಿಫ್ರೆಂಟ್ ಆಗಿದೆ ಅಲ್ವಾ, ಸೊ ಯಾರಪ್ಪ ಇದನ್ನ ಕಂಪೇರ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಸ್ವಲ್ಪ ನಾನು ನಂದು ರಿಸರ್ಚ್ ಮಾಡಿದೆ ಆ್ಯಂಡ್ ಸ್ಟಾರ್ಟೆಡ್ ಕಂಪೇರಿಂಗ್ ದೀಸ್ ಟು ಬೈಕ್ಸು. ಆವಾಗ ನನಗೆ ರಿಯಲೈಸ್ ಆಯಿತು ಹೌ ಕ್ಲೋಸ್ ದೀಸ್ ಬೈಕ್ಸ್ ಕಮ್ ಇನ್ ಕಂಪ್ಯಾರಿಸನ್ನು. ಬಟ್ ವಿಜುವಲಿ ತುಂಬ ಡಿಫೈನಿಂಗ್ ಆಗಿದೆ. ಬಟ್ ಆ್ಯಕ್ಚುಲಿ ಯೂಸೇಜ್ ವೈಸು ಆರ್ ಫೀಲ್ ವೈಸು ಮೇ ಬಿ ನಿಮಗೆ ಲಿಟಲ್ ಬಿಟ್ ಸಿಮಿಲರ್ ಅಂತ ಫೀಲ್ ಆಗುತ್ತೆ ಈ ಎರಡು ಬೈಕು. ಎನಿವೆ, ನಿಮಗೆ ತಮ್ನೇಲಿ ನೋಡಿನೇ ಗೊತ್ತಾಗಿರುತ್ತೆ ಯಾವ ಟಾಪಿಕ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತ. ಸೊ ದ ಕಂಪ್ಯಾರಿಸನ್ ಈಸ್ ಬಿಟ್ವೀನ್ ದ ರಾಯಲ್ ಎನ್ಫೀಲ್ಡ್ ಸ್ಕ್ರ್ಯಾಮ್ 440 ವರ್ಸಸ್ ದ ಹೀರೋ ಮ್ಯಾವರಿಕ್ 440. ಸೊ ಫಸ್ಟ್ಲಿ ನಿಮಗೆ ಬಿಗ್ಗೆಸ್ಟ್ ಡೌಟ್ ಇರುತ್ತೆ, ಏನಕ್ಕಯ್ಯ ಈ ಎರಡು ಬೈಕ್ನ ಕಂಪೇರ್ ಮಾಡ್ತಾ ಇದ್ದೆ, ಏನು ಸಿಮಿಲಾರಿಟಿ ಇದೆ, ಆರ್ ಹೂ ಆರ್ ದೀಸ್ ಪೀಪಲ್ ಹೂ ಆರ್ ಗೋಯಿಂಗ್ ಟು ಕಂಪೇರ್ ದಿಸ್ ಬೈಕ್ ಅಂತ ನಿಮ್ಮ ಮೈಂಡಲ್ಲಿ ಫಸ್ಟ್ ಕ್ವಶನ್ ಇರುತ್ತೆ. ಫಸ್ಟ್ಲಿ ನಾನು ಹೇಳ್ತೀನಿ ದ್ಯಾಟ್ ಇಂಡಿಯನ್ ಮಾರ್ಕೆಟಲ್ಲಿ ನೀವು ಒಂದು ಮಾತನ್ನ ಅರ್ಥ ಮಾಡ್ಕೊಳ್ಳಿ, ಈಸ್ ದ್ಯಾಟ್ ಐ ನೋ ದೇರ್ ಆರ್ ಪೀಪಲ್ ಹೂ ಬೈ ವೆಹಿಕಲ್ಸ್ ಬೇಸ್ಡ್ ಆನ್ ಪರ್ಪಸ್ಸು ಆರ್ ಬೇಸ್ಡ್ ಆನ್ ಸ್ಟೈಲು, ಬೇಸ್ಡ್ ಆನ್ ಲೈಕ್ ಪರ್ಫಾರ್ಮೆನ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಬಟ್ ಆ ಪರ್ಸಂಟೇಜು ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಈಸ್ ಅ ವೆರಿ ಸ್ಮಾಲ್ ಪರ್ಸಂಟೇಜು. ಇಂಡಿಯಾದಲ್ಲಿ ಫಸ್ಟ್ ಆಫ್ ಆಲ್ ಏನು ನೋಡ್ತಾರೆ ಅಂದರೆ ಒಂದು ಪ್ರೈಸ್ ರೇಂಜ್ ನೋಡ್ತಾರೆ. ಸೊ ಪ್ರೈಸ್ ರೇಂಜಲ್ಲಿ ಸಾಕಷ್ಟು ವೆಹಿಕಲ್ಸ್ ಇರುತ್ತೆ, ಎಲ್ಲದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಬಿಟ್ಟು ಟೆಸ್ಟ್ ರೈಡ್ ಮಾಡಿಬಿಟ್ಟು ಬೈ ಮಾಡ್ತಾರೆ. ಆ್ಯಂಡ್ ಅವ್ರದ್ದು ಯೂಸೇಜ್ ಆಲ್ಸೋ ನೀವು ನೋಡೋದಾದರೆ ತುಂಬ ಏನು ಸ್ಪೆಸಿಫಿಕ್ ಯೂಸ್ ಕೇಸ್ ಇರೋಲ್ಲ, ಅವ್ರು ತುಂಬ ಸ್ಪೆಸಿಫಿಕ್ ಅವ್ರಿಗೆ ಈವನ್ ರಿಕ್ವೈರ್ಮೆಂಟ್ ಅವ್ರು ನೀಡು ಇರೋಲ್ಲ. ಯಾವುದೋ ಒಂದು ನನಗೆ ಮನೆಗೆ ತೊಗೊಂಡು ಹೋಗಬೇಕು, ಒಂದು ಚೆನ್ನಾಗಿರೋ ಗಾಡಿನ ತೊಗೊಂಡು ಹೋಗ್ಬೇಕಂತ ಮನಸ್ಸಲ್ಲಿರುತ್ತೆ. ಸೊ ಆ ಥರ ಜನ ತೊಗೋತಾರೆ. ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ. ಬಟ್ ಎನಿವೇ, ನಾನು ಐ ವಿಲ್ ಮೆನ್ಷನ್ ಯು ವೈ ಪೀಪಲ್ ಆರ್ ಕಂಪೇರಿಂಗ್ ದೀಸ್ ಟು ಬೈಕು. ಸೊ ಏನು ರೀಸನ್ ಇದೆ ಕಂಪ್ಯಾರಿಸನ್, ಹೂ ಆರ್ ದೀಸ್ ಪೀಪಲ್ಲು. ಸೊ ಫಸ್ಟ್ಲಿ ಅಂಡರ್ಸ್ಟ್ಯಾಂಡ್ ಮಾಡೋದಾದರೆ ಹೂ ಆರ್ ದ ಪೀಪಲ್ ಹೂ ಆರ್ ಕಂಪೇರಿಂಗ್ ಅಂದರೆ ವಾಟ್ ಈಸ್ ದ ರೀಸನ್ನು, ಸಿಮಿಲಾರಿಟಿ ಈ ಎರಡು ಬೈಕಲ್ಲಿ ನೋಡಿದ್ದಾರೆ, ಬಿಕಾಸ್ ಆಫ್ ವಿಚ್ ದೇ ಫೀಲ್ ದ್ಯಾಟ್ ಓಕೆ ಇದನ್ನು ಕಂಪೇರ್ ಮಾಡ್ಬೋದು ಅಂತ. ದ ಫಸ್ಟ್ ಮೋಸ್ಟ್ ಬಿಗ್ಗೆಸ್ಟ್ ಸಿಮಿಲಾರಿಟಿ, ನಾನು ಆಲ್ರೆಡಿ ಹೇಳಿದೆ, ಇಂಡಿಯಾದವರು ತುಂಬ ಪ್ರೈಸ್ ಸೆನ್ಸಿಟಿವ್, ಪ್ರೈಸ್ನ ನೋಡಿಕೊಂಡು ಬೈಕ್ನ ತೊಗೋತಾರೆ. ಸೊ ಈ ಎರಡು ಗಾಡಿಗಳು ಆ್ಯಕ್ಚುಲಿ ಇಂಡಿಯಾದು ಫೇವ್ರೇಟ್ ಆಸ್ಪಿರೇಷನಲ್ ಪ್ರೈಸ್ ಸೆಗ್ಮೆಂಟಲ್ಲಿ ಬರುತ್ತೆ, ದಟ್ ಈಸ್ 2 to 3 lakh ಸೆಗ್ಮೆಂಟಲ್ಲಿ ಬರುತ್ತೆ. ಸೊ ರಫ್ಲಿ ಈ ಎರಡು ಬೈಕ್ದು ಪ್ರೈಸು ಎಕ್ಸ್ ಶೋರೂಮಲ್ಲಿ ನೀವು ಅರೌಂಡ್ 2.15 lakhs ಎಕ್ಸ್ ಶೋರೂಮಲ್ಲಿ ನೋಡ್ಬೋದು. ಐ ನೋ ಐ ಆಮ್ ನಾಟ್ ಎಕ್ಸಾಕ್ಟ್ಲಿ ಕರೆಕ್ಟು, ಬಟ್ 2.15 lakhsಲ್ಲಿ ಒನ್ ಆಫ್ ದ ಐ ವುಡ್ ಸೇ ಮಿಡ್ ವೇರಿಯಂಟ್ ಆಫ್ ದ ಹೀರೋ ಮ್ಯಾವರಿಕ್ ಬರುತ್ತೆ. ಹಾಗೂ ನಿಮ್ಮದು ಸ್ಕ್ರ್ಯಾಮ್ 440 ಟಾಪ್ ವೇರಿಯಂಟು 2.15 lakhs ಅರೌಂಡು ಸಮ್ವೇರ್ ಕ್ಲೋಸ್ ಟು ದಟ್ ಪ್ರೈಸು ಬರುತ್ತೆ. ಸೊ ಅದರಿಂದ ಐ ಥಿಂಕ್ ಕಂಪ್ಯಾರಿಸನ್ನು ಆಬ್ವಿಯಸ್ಲಿ ಮಾಡ್ತಾರೆ ಜನ, ಬಿಕಾಸ್ ಎರಡೂ ಸೇಮ್ ಪ್ರೈಸಲ್ಲಿ ಬರ್ತಾ ಇದಲ್ವಾ. ಸೊ ಏನಕ್ಕೆ ಇದನ್ನು ಕಂಪೇರ್ ಮಾಡಬಾರ್ದು, ಅವ್ರು ಈ ಎರಡು ಬೈಕಲ್ಲಿ ಯಾವ್ದು ತೊಗೋಬೇಕು ಅಂತ ಒಂದು ಡೌಟ್ ಬಂದೇ ಬರುತ್ತೆ. ಇನ್ನೊಂದು ಬಂದು ಯೂಸ್ ಕೇಸು. ಸೊ ನಾನು ಆಲ್ರೆಡಿ ಹೇಳಿದೆ, ಈ ಸೆಗ್ಮೆಂಟಲ್ಲಿ ಜನ ಅಷ್ಟೊಂದೇನು ತಲೆ ಕೆಡಿಸ್ಕೊಂಡು ಇದೇ ಸ್ಪೆಸಿಫಿಕ್ ಯೂಸ್ ಕೇಸ್ ಅದೇ ಸ್ಪೆಸಿಫಿಕ್ ಯೂಸ್ ಕೇಸ್ ಅಂತ ಜನರಲಿ ನೋಡೋಲ್ಲ. ಸೊ ಆಸ್ಪಿರೇಷನಲ್ ಕಸ್ಟಮರ್ಸು ಜನರಲಿ ಐ ವುಡ್ ಸೇ ಇದೇ ಎರಡು ಪರ್ಪಸ್ಗೋಸ್ಕರನೇ ಜನ ಬೈ ಮಾಡೋದು. ದ್ಯಾಟ್ ಈಸ್ ಒಂದು ಸಿಟಿ ಪರ್ಪಸಲ್ಲಿ ಇದು ಯಾವ ಥರ ಯೂಸ್ ಆಗುತ್ತೆ, ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಈಸ್ ಟೂರಿಂಗು. ಸೊ ಜನರಲಿ ನಿಮಗೆ 2 ಲಕ್ಷದ ಮೇಲೆ ಬೈಕ್ ತೊಗೋತಾರೆ ಅಂದರೆ ಬರೀ ಸಿಟಿಯಲ್ಲಿ ಮಾತ್ರ ಯೂಸ್ ಮಾಡಲ್ಲ, ಸೊ ಟೂರಿಂಗ್ ಪರ್ಪಸ್ಗೂ ಯೂಸ್ ಮಾಡ್ತಾರೆ. ಸೊ ಈ ಎರಡೂ ಬೈಕ್ನ ಕನ್ಸಿಡರ್ ಮಾಡೋರು ಸಿಟಿ ಆ್ಯಂಡ್ ಟೂರಿಂಗ್. ಸೊ ಟೂರಿಂಗ್ ಅಂದರೆ ಹೈವೇನೂ ಇರುತ್ತೆ, ಪ್ಲಸ್ ಟೂರಿಂಗ್ ಅಂದರೆ ಇನ್ ದ ಸೆನ್ಸ್ ಅವರು ಲಗೇಜ್ ಕ್ಯಾರಿ ಮಾಡುವಂಥ ಕೆಪಾಸಿಟಿ ಇದೆಯಾ ಈ ಬೈಕಲ್ಲಿ ಅಂತ ಕನ್ಸಿಡರ್ ಮಾಡ್ಕೊಂಡು ಈ ಎರಡು ಬೈಕ್ನ ಕಂಪೇರ್ ಮಾಡಿರ್ತಾರೆ. ಸೊ ನನಗೆ ಸಿಟಿ ಆ್ಯಂಡ್ ಟೂರಿಂಗ್ ನಂದು ಪರ್ಪಸ್ ಆಗಿದ್ದರೆ ಐ ಥಿಂಕ್ ಈ ಎರಡು ಬೈಕ್ನ ಕನ್ಸಿಡರ್ ಮಾಡೋದು ಈಸ್ ಡೆಫಿನೆಟ್ಲಿ ನಾಟ್ ಅ ಬ್ಯಾಡ್ ಆಪ್ಷನ್ ಅಂತ ಹೇಳ್ತೀನಿ. ಬಿಕಾಸ್ ಈ ಎರಡು ಬೈಕು ಎಸ್ ದೇ ಹ್ಯಾವ್ ಕೇಪಬಿಲಿಟಿ ಆಫ್ ಸಿಟಿ ಆ್ಯಂಡ್ ಟೂರಿಂಗ್. ಡೆಫಿನೆಟ್ಲಿ ಒಂದು ಬೈಕ್ ಅಂತ ನಿಮಗೆ ಕ್ಲಿಯರ್ಲಿ ಕಾಣುತ್ತೆ, ಇನ್ನೊಂದು ಬೈಕಲ್ಲೂ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಲಾಸ್ಟ್ ರೀಸನ್ ಸಿಮಿಲಾರಿಟಿ ಬಿಟ್ವೀನ್ ದೀಸ್ ಟು ಬೈಕು, ಆ್ಯಕ್ಚುಲಿ ನೀವು ಸ್ವಲ್ಪ ಬೈಕ್ದು ಹೆಸರನ್ನ ನೋಡಿದ್ರೆ ನಿಮಗೆ ಮೇ ಬಿ ಗೊತ್ತಾಗ್ಬಿಡುತ್ತೆ. ಇಸ್ ದ್ಯಾಟ್ ಈ ಎರಡು ಬೈಕ್ದು ಕೆಪಾಸಿಟಿ, ಇಂಜಿನ್ ಕೆಪಾಸಿಟಿ ಬಂದು 440 cc. ಎಸ್, ದ ಥರ್ಡ್ ರೀಸನ್ ಇಸ್ ದ ಇಂಜಿನ್. ಸೊ ಇಂಜಿನ್ ಬಂದ್ಬಿಟ್ಟು ಎರಡರದ್ದು ನಿಮಗೆ 440 cc ಕೆಪಾಸಿಟಿ ಇದೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ನಾಟ್ ಜಸ್ಟ್ ಕೆಪಾಸಿಟಿ ಅಷ್ಟೇ, 440 ಅಷ್ಟೇ ಅಲ್ಲ, ಈ ಇಂಜಿನ್ ತುಂಬ ಸಿಮಿಲರ್ ಇದೆ ಇನ್ ದ ವೇ ದ ನೇಚರ್ ಆಫ್ ದ ಇಂಜಿನು ಸಿಮಿಲರ್ ಆಗಿದೆ. ಬಿಕಾಸ್ ಎರಡೂ ನಿಮಗೆ ಲಾಂಗ್ ಸ್ಟ್ರೋಕ್ ಇಂಜಿನ್ ಆಗಿದೆ. ಸೊ ಎರಡರಲ್ಲೂ ನಿಮಗೆ ಲೋ ಎಂಡು ಆ್ಯಂಡ್ ಮಿಡ್ ರೇಂಜಲ್ಲಿ ಒಳ್ಳೆ ಟಾರ್ಕ್ ಇದೆ, ಆ್ಯಂಡ್ ಟಾಪ್ ಎಂಡಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಸೊ ಎರಡೂ ಬೈಕ್ದು ನೇಚರ್ ತುಂಬ ಸಿಮಿಲರ್ ಆಗಿದೆ. ಎರಡೂ ನಿಮಗೆ ಏರ್ ಆ್ಯಂಡ್ ಆಯಿಲ್ ಕೂಲ್ಡ್ ಇಂಜಿನ್ನು. ಸೊ ಆ್ಯಕ್ಚುಲಿ ನಿಮಗೆ ಈ ಥರ ಎರಡೇ ಇಂಜಿನ್ ಸಿಗೋದು ಇಂಡಿಯನ್ ಮಾಸ್ ಮಾರ್ಕೆಟಲ್ಲಿ. ನಿಮಗೆ 440 cc ಇಂಜಿನ್ ಹುಡುಕ್ಬೇಕಂದ್ರೆ ಎರಡೇ ಇಂಜಿನ್ ಸಿಗೋದು ನಿಮಗೆ. ಬಾಕಿ ನಿಮಗೆ ಎಲ್ಲ ಐದರ್ 350 cc ಸಿಂಗಲ್ ಸಿಲಿಂಡರ್ ಇಂಜಿನ್ಸ್ ಇದೆ, ಸೊ ಏರ್ ಕೋಲ್ಡ್ ಇಂಜಿನ್ಸು, ಆರ್ ನಿಮಗೆ 400 cc ಇದು ಲಿಕ್ವಿಡ್ ಕೋಲ್ಡ್ ಇಂಜಿನ್ಸ್ ಇದೆ. ಸೊ 440 cc ಇದು ನಿಮಗೆ ಏರ್ ಕೋಲ್ಡ್ ಇಂಜಿನ್ಸ್ ಇರೋದು ಎರಡೇ ಎರಡು. ಅದು ರಾಯಲ್ ಎನ್ಫೀಲ್ಡ್ ಅವ್ರ ಹತ್ರ ಒಂದಿದೆ ಆ್ಯಂಡ್ ಹೀರೋ ಅವ್ರ ಹತ್ರ ಒಂದಿದೆ. ಸೊ ದ್ಯಾಟ್ ಈಸ್ ದ ರೀಸನ್ ಪೀಪಲ್ ವಿಲ್ ಬಿ ಲುಕಿಂಗ್ ಔಟ್ ಫಾರ್ ದೀಸ್ ಟು ಬೈಕ್ಸು. ಸೊ ಎನಿವೆ, ಸೊ ಕಂಪ್ಯಾರಿಸನ್ ಇವಾಗ ಸ್ಟಾರ್ಟ್ ಮಾಡೋಣ.
ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕಂಪ್ಯಾರಿಸನ್ ವುಡ್ ಬಿ ಇನ್ ದ ಲುಕ್ಸು. ಸೊ ಲುಕ್ಸಲ್ಲಿ ನೀವು ತುಂಬ ಕ್ಲಿಯರ್ಲಿ ಡಿಫೈನ್ ಮಾಡ್ಬೋದು, ಎರಡು ಬೈಕು ತುಂಬ ಡಿಫ್ರೆಂಟ್ ಆಗಿದೆ. ಸೊ ಒಂದು ನಿಮಗೆ ಗೊತ್ತು, ಒಂದು ಸ್ಕ್ರಾಮ್ಲರ್ ಡಿಸೈನ್ ಇದೆ. ಸೊ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಸ್ಕ್ರಾಮ್ಲರ್ ಡಿಸೈನ್ ಇದೆ, ಆ್ಯಂಡ್ ಮ್ಯಾವ್ರಿಕ್ ಅವ್ರದ್ದು ನೇಕೆಡ್ ಬೈಕ್ ಡಿಸೈನ್ ಇದೆ. ಐ ವುಡ್ ಸೇ ನೇಕೆಡ್ ಬೈಕಿಂತ ಐ ವುಡ್ ಸೇ ನಿಯೋ ರೆಟ್ರೋ ರೋಡ್ಸ್ಟರ್ ಅಂತಲೇ ಹೇಳ್ಬೋದು. ನೇಕೆಡ್ ಬೈಕ್ ಥರ ಸ್ವಲ್ಪ ಆಚೆ ಕಡೆಯಿಂದ ಕಾಣುತ್ತೆ, ಬಟ್ ನೀವು ಕ್ಲೋಸ್ಲಿ ಅಬ್ಸರ್ವ್ ಮಾಡಿದ್ರೆ ಇಟ್ ಈಸ್ ಮೋರ್ ನಿಯೋ ರೆಟ್ರೋ ಡಿಸೈನು. ಸೊ ನಿಯೋ ರೆಟ್ರೋ ಅಂದರೆ ಸ್ವಲ್ಪ ನೇಕೆಡ್ ಡಿಸೈನು ಇದೆ, ಸ್ವಲ್ಪ ನಿಮಗೆ ರೆಟ್ರೋ ಡಿಸೈನು ಇದೆ. ಸೊ ನಿಯೋ ರೆಟ್ರೋ ಅಂತಲೇ ಹೇಳ್ಬೋದು, ಮಿಕ್ಸ್ ಆಫ್ ಡಿಸೈನು. ಸೊ ಅದಿದೆ. ಸೊ ಎರಡೂ ಬೈಕಲ್ಲಿ ಫಸ್ಟ್ ಆಫ್ ಆಲು ಐನೋ ಇದು ನಿಮ್ಗೆ ಗೊತ್ತಿರೋ ವಿಚಾರನೇ. ಸೊ ಲುಕ್ಸ್ ವೈಸು ಯಾವ ಥರ ಕಾಣ್ತಾ ಇದೆ ಅಂತ ಕೇಳೋದಾದರೆ, ಟು ಬಿ ವೆರಿ ಆನೆಸ್ಟು, ದ ರಾಯಲ್ ಎನ್ಫೀಲ್ಡ್ ಸ್ಕ್ರಾಮ್ 440 ಒಂದು ಯೂನಿಕ್ ಸ್ಕ್ರಾಮ್ಲರು. ಬಿಕಾಸ್ ಫಸ್ಟ್ ಗೊತ್ತಿರೋ ಪ್ರಕಾರ ಈ ಬೈಕ್ ಬಂದ್ಬಿಟ್ಟು ಅಡ್ವೆಂಚರ್ ಬೈಕಿಂದ ಸ್ಕ್ರಾಮ್ಲರ್ ಮಾಡಿದ್ದಾರೆ. ಯೂಶಲಿ ನಿಮಗೆ ಒಂದು ನೇಕೆಡ್ ಬೈಕಿಂದ ಸ್ಕ್ರಾಮ್ಲರ್ ಮಾಡ್ತಾರೆ. ಸೊ ಆ ಡಿಸೈನು ತುಂಬ ಯೂನಿಕ್ ಆಗಿದೆ. ಸೊ ನಿಮಗೆ ಯೂನಿಕ್ ಸ್ಕ್ರಾಮ್ಲರ್ ಡಿಸೈನ್ ಬೇಕು ಅಂದರೆ ದಿಸ್ ಇಸ್ ದ ಒನ್ ಆಫ್ ದ ಥಿಂಗ್ ಯು ಕ್ಯಾನ್ ಗೆಟ್ ಇಟ್ ಫಾರ್ ಶೋರ್. ನಿಮಗೆ ಬೇರೆ ಯಾವುದು ನಿಮ್ಗೆ ಈ ಥರ ಡಿಸೈನ್ ಯಾವುದು ಡಸಂಟ್ ಈವನ್ ಕಮ್ ಕ್ಲೋಸ್ ಟು ದಿಸ್ ಕೈಂಡ್ ಆಫ್ ಡಿಸೈನು. ಸೊ ಅದೊಂಥರ ಸ್ಪೆಷಲ್ ಆಗಿದೆ ನೋಡೋಕ್ಕೆ. ಇದು ತುಂಬ ಚೆನ್ನಾಗಿದೆ ನೋಡೋಕ್ಕೆ, ರಗೆಡ್ ಆಗಿದೆ ಈ ಡಿಸೈನು. ಸ್ವಲ್ಪ ನಿಮಗೆ ರಫ್ ಯೂಸ್ಗೆ ಈ ಥರ ಡಿಸೈನ್ ನಿಮಗೆ ಜಾಸ್ತಿ ಸೂಟ್ ಆಗುತ್ತೆ ಅಂತ ನನ್ನ ಒಪಿನಿಯನು. ಎನಿವೆ ಮ್ಯಾವ್ರಿಕ್ ಕಡೆ ಬರೋದಾದರೆ, ಮ್ಯಾವ್ರಿಕ್ದು ಡಿಸೈನ್ ಆಬ್ವಿಯಸ್ಲಿ ನಿಮಗೆ ದಟ್ ನಿಯೋ ರೆಟ್ರೋ ಡಿಸೈನ್ ಇದೆ. ಅದರಿಂದ ನಿಮಗೆ ಸ್ವಲ್ಪ ಮೋರ್ ರೌಂಡಿಶ್ ಡಿಸೈನ್ ಇದೆ, ಮೋರ್ ಐ ವುಡ್ ಸೇ ಕ್ಲೀನ್ ಫಿನಿಶ್ ಇದೆ ಅದರಲ್ಲಿ. ಆ್ಯಂಡ್ ದ ಥಿಂಗ್ ಈಸ್ ಅಬೌಟ್ ದಿಸ್ ಬೈಕು, ನೋಡೋಕ್ಕೆ ನಿಮಗೆ ಇನಿಷಿಯಲಿ ನಿಮಗೆ ಫೋಟೋಸಲ್ಲಿ ಸ್ವಲ್ಪ ಸಣ್ಣದಾಗಿ ಕಾಣ್ಬೋದು, ಬಟ್ ಆ್ಯಕ್ಚುಲಿ ನೀವು ಕಣ್ಮುಂದೆ ನೋಡಿದಾಗ ತುಂಬ ಮಸ್ಕ್ಯುಲರ್ ಆ್ಯಂಡ್ ತುಂಬ ಬಿಗ್ ಬೈಕ್ ಫೀಲ್ ಕೊಡುತ್ತೆ ಈ ಬೈಕು. ಸೊ ದಟ್ ಈಸ್ ಸಮಥಿಂಗ್ ನಾನು ಹೇಳ್ಬೋದು. ಆ್ಯಂಡ್ ತುಂಬ ಕ್ಲೀನ್ ಆ್ಯಂಡ್ ಮೆಟಲ್ ಫಿನಿಶ್ ಇದೆ. ಸೊ ನಿಮಗೆ ಜಾಸ್ತಿ ಆ ಪ್ರೀಮಿಯಂ ಫೀಲ್ ಕೊಡುತ್ತೆ ಈ ಬೈಕು. ಸೊ ದಟ್ ಪ್ರೀಮಿಯಮ್ನೆಸ್ ನಿಮಗೆ ಬೇಕು ಅಂದರೆ ಈ ಬೈಕಲ್ಲಿ ನೀವು ಕಾಣ್ಬೋದು. ಆ್ಯಂಡ್ ಐ ವುಡ್ ಸೇ ದಟ್ ಈ ಬೈಕ್ದು ಲುಕ್ ಆ್ಯಕ್ಚುಲಿ ನನಗೆ ಜಾಸ್ತಿ ಇಷ್ಟ ಆಗಿದೆ ಓವರಾಲ್ ಈ ಎರಡು ಡಿಸೈನಲ್ಲಿ. ನನಗೆ ಸ್ಕ್ರಾಮ್ಲರ್ ಡಿಸೈನ್ ಇಷ್ಟ ಇಲ್ಲ ಅಂತಲ್ಲ, ಎರಡೂ ಡಿಸೈನ್ ಆ್ಯಕ್ಚುಲಿ ತುಂಬ ಚೆನ್ನಾಗೇ ಇದೆ. ಬಟ್ ನನಗೆ ದ ರೆಟ್ರೋ ಡಿಸೈನು, ದ ನಿಯೋ ರೆಟ್ರೋ ಡಿಸೈನು ಆ್ಯಂಡ್ ದಟ್ ಮಸ್ಕ್ಯುಲರ್ ಫೀಲು ಸ್ವಲ್ಪ ಜಾಸ್ತಿ ಪ್ರೀಮಿಯಂ ಫೀಲ್ ಕೊಡ್ತಾ ಇರೋದ್ರಿಂದ ನನಗೆ ಈ ಡಿಸೈನ್ ಸ್ವಲ್ಪ ಜಾಸ್ತಿ ಆಗಿದೆ. ನಿಮ್ಗೆ ಯಾವ್ದು ಇಷ್ಟ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಎನಿವೆ, ಸೊ ಲುಕ್ಸ್ ವೈಸ್ ನನಗೆ ಈ ಥರ ಅನಿಸುತ್ತೆ. ಎರಡೂ ಚೆನ್ನಾಗಿದೆ ಡಿಸೈನ್, ಬಟ್ ಸ್ವಲ್ಪ ನಿಮಗೆ ಜಾಸ್ತಿ ಪ್ರೀಮಿಯಂ ಡಿಸೈನ್ ಬೇಕು ಅಂದರೆ ನೀವು ಮ್ಯಾವ್ರಿಕ್ ಜೊತೆ ಹೋಗ್ಬೋದು. ಆ್ಯಂಡ್ ಸ್ವಲ್ಪ ನಿಮಗೆ ರಗೆಡ್ಡು ದಟ್ ಸ್ಕ್ರಾಮ್ಲರಿ ಡಿಸೈನ್ ಬೇಕು ಅಂದರೆ ಆ್ಯಂಡ್ ಯೂನಿಕ್ ಸ್ಕ್ರಾಮ್ಲರಿ ಡಿಸೈನ್ ಬೇಕು ಅಂದರೆ ಐ ಥಿಂಕ್ ದ ಸ್ಕ್ರಾಮ್ 440 ಈಸ್ ಅ ಬೆಸ್ಟ್ ಆಪ್ಷನ್. ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ರೈಡರ್ ಕೇಪಬಿಲಿಟಿ ವೈಸ್ ಈ ಎರಡೂ ಬೈಕು ಯಾರಿಗೆ ಸೂಟ್ ಆಗುತ್ತೆ ಅಂತ. ಟು ಬಿ ವೆರಿ ಆನೆಸ್ಟು, ಎರಡೂ ಬೈಕು ಬಂದು ಎಲ್ಲ ಟೈಪ್ ಆಫ್ ರೈಡರ್ಸ್ಗೆ ಸೂಟ್ ಆಗುತ್ತೆ. ಬಿಕಾಸ್ ಇದರಲ್ಲಿ ನಿಮಗೆ ಸೀಟ್ ಹೈಟ್ ಆಲ್ಸೋ ಎರಡರಲ್ಲೂ ಕಮ್ಮಿ ಇದೆ. ಅರೌಂಡ್ 790 mm ನಿಮಗೆ ಸ್ಕ್ರಾಮ್ 440ಯಲ್ಲಿದ್ದರೆ ನಿಮಗೆ 805 mm ಬಂದುಬಿಟ್ಟು ಮ್ಯಾವ್ರಿಕಲ್ಲಿದೆ. ಸೊ ಎರಡು ಶಾರ್ಟ್ ಹೈಟ್ ರೈಡರ್ಸ್ಗೂ ಸೂಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಿಮಗೆ ಟಾಲ್ ರೈಡರ್ಸು ರೈಡ್ ಮಾಡ್ಬೋದು. ಬಿಕಾಸ್ ಎರಡು ನೀವು ನೋಡ್ದಂಗೆ ಬಿಗ್ ಬೈಕ್ ಫೀಲ್ ನಿಮಗೆ ಕೊಡುತ್ತೆ. ಸೊ ಎರಡೂ ನೀವು ಟಾಲ್ ರೈಡರ್ಸು ರೈಡ್ ಮಾಡ್ಬೋದು, ಶಾರ್ಟ್ ರೈಡರ್ಸು ರೈಡ್ ಮಾಡ್ಬೋದು. ಹಾಗೂ ಎರಡರದ್ದು ವೆಯ್ಟ್ ತುಂಬ ಸಿಮಿಲರ್ ಆಗಿದೆ. ಒಂದರದ್ದು ಅರೌಂಡ್ 190 kg ಅರೌಂಡ್ ಇದೆ, ಆ್ಯಂಡ್ ಇನ್ನೊಂದರದ್ದು 190 ಬಂದು ಮ್ಯಾವ್ರಿಕ್ 440 ಇದೆ, ಆ್ಯಂಡ್ 195 ಅರೌಂಡ್ ಬಂದು ದ ಸ್ಕ್ರಾಮ್ 440 ಇದೆ. ಬಟ್ ನಿಮಗೆ 5 kg ಡಿಫ್ರೆನ್ಸು ನಿಮಗೆ ಫೀಲ್ ಆಗುತ್ತಾ ಅಂತ ಕೇಳೋದಾದರೆ, ಎರಡರದ್ದು ಸರ್ಪ್ರೈಸಿಂಗ್ಲಿ ವೆಯ್ಟ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ರಾಯಲ್ ಎನ್ಫೀಲ್ಡ್ ಅವರು ಚೆನ್ನಾಗಿ ಮಾಡಿದ್ದಾರೆ, ಹೀರೋದವರು ಒಳ್ಳೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಿರೋದ್ರಿಂದ ನಿಮಗೆ ಎರಡದ್ದು ಅಷ್ಟೊಂದು ವೆಯ್ಟು ಈವನ್ ನೀವು ಶಾರ್ಟ್ ರೈಡರ್ ಆದರೂ ಫೀಲ್ ಮಾಡಲ್ಲ, ಆರ್ ನೀವು ಟಾಲ್ ರೈಡರ್ ಆದರೆ ಡೆಫಿನೆಟ್ಲಿ ಯು ವಿಲ್ ಎಂಜಾಯ್ ದಟ್ ವೆಯ್ಟ್ ಆ್ಯಕ್ಚುಲಿ. ಸೊ ಐ ಥಿಂಕ್ ಇಬ್ಬರಿಗೂ ಸೂಟೇಬಲ್ ವೆಹಿಕಲೇ. ಬಟ್ ಎಸ್, ಆಬ್ವಿಯಸ್ಲಿ ನೀವು ಎರಡನ್ನೂ ಗೆಟ್ ಯೂಸ್ ಟು ಆಗೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಬಿಕಾಸ್ ಸ್ವಲ್ಪ ವೆಯ್ಟ್ ಇದೆ ಅಷ್ಟೇ. ಸೊ ದ್ಯಾಟ್ ಇಸ್ ದ ಓನ್ಲಿ ಥಿಂಗ್. ಬಟ್ ನಿಮಗೆ ಎಲ್ಲೂ ನಿಮಗೆ ನಾನು ಯೂಸೇಜಿಗೆ ಬರ್ತೀನಿ ಇವಾಗ ನೆಕ್ಸ್ಟು. ಸೊ ಎಲ್ಲೂ ನಿಮಗೆ ತುಂಬ ಡಿಸ್ಕಂಫರ್ಟ್ ಕೊಡೋಲ್ಲ, ಇದು ಬಿಕಾಸ್ ಆಫ್ ದ ವೆಯ್ಟು ಆರ್ ಬಿಕಾಸ್ ಆಫ್ ದ ಡಿಸೈನ್. ಎರಡೂ ನಿಮಗೆ ಕಂಫರ್ಟೇಬಲ್ ಡಿಸೈನು ಆಗಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇವಾಗ ಯೂಸೇಜಿಗೆ ಬರೋಣ. ಸೊ ಯೂಸೇಜಲ್ಲಿ ಫಸ್ಟ್ಲಿ ಸಿಟಿ ಯೂಸೇಜ್ಗೆ ಎರಡು ಬೈಕು ಯಾವ ಥರ ಫೀಲ್ ಆಗುತ್ತೆ ಅಂತ ನೋಡೋಣ. ಇಫ್ ಯು ಆರ್ ಕನ್ಸಿಡರಿಂಗ್ ದೀಸ್ ಟು ಬೈಕ್ಸು, ಎನಿ ಆಫ್ ದೀಸ್ ಟು ಬೈಕ್ಸು ಓನ್ಲಿ ಫಾರ್ ಸಿಟಿ, ಐ ವುಡ್ ಸೇ ಬೋತ್ ಆಫ್ ದೀಸ್ ಬೈಕ್ಸ್ ಆರ್ ನಾಟ್ ಮೇಡ್ ಫಾರ್ ಓನ್ಲಿ ಸಿಟಿ. ಬಟ್ ನೀವು ಬರೀ ಸಿಟಿ ಯೂಸ್ ಕೇಸ್ಗೆ ಮಾಡ್ಬೋದು. ಜನರಲಿ ನಿಮಗೆ 2 to 3 lakh ಸೆಗ್ಮೆಂಟಲ್ಲಿರೋ ಬೈಕ್ಸು ಅದೇ ಥರನೇ ಇದೆ, ಬರೀ ಸಿಟಿಗೆ ಯೂಸ್ ಮಾಡ್ಬೋದು. ಲೈಕ್ ಕ್ಲಾಸಿಕ್ 350 ನಿಮಗೆ ಬರೀ ಸಿಟಿಗೆ ಯೂಸ್ ಮಾಡ್ಬೋದು. ಬಟ್ ಆಬ್ವಿಯಸ್ಲಿ ಇಟ್ ಈಸ್ ಮೆಂಟ್ ಟು ಡೂ ಫಾರ್ ಸಿಟಿ ಆ್ಯಂಡ್ ಹೈವೇ. ಬಟ್ ಯೂಸ್ ಮಾಡ್ಬೋದು, ಏನೋ ಅಷ್ಟೊಂದೇನು ಲೈಕ್ ಪ್ರಾಬ್ಲಮ್ ಆಗಲ್ಲ. ಈಸಿ ಟು ಮೆನ್ಯೂವರ್ ಇದೆ ಎರಡೂ ಬೈಕು ನಿಮಗೆ. ಈವನ್ ದೋ ಅದರದ್ದು ವೆಯ್ಟ್ 190 or 195 kg ಇದ್ದರೂ ಎರಡೂ ಬೈಕ್ ನಿಮಗೆ ಟರ್ನಿಂಗ್ ರೇಡಿಯಸ್ ಚೆನ್ನಾಗಿದೆ, ಪಾರ್ಕಿಂಗ್ ಮಾಡೋದು ಈಸಿ ಇದೆ, ಎರಡರಲ್ಲೂ ನಿಮಗೆ ಸೆಂಟರ್ ಸ್ಟ್ಯಾಂಡ್ ಇದೆ. ಸೊ ಇಟ್ ಈಸ್ ವೆರಿ ಈಸಿ ಟು ಮ್ಯಾನೇಜ್ ಅರೌಂಡ್ ಇನ್ ದ ಸಿಟಿ. ಬಟ್ ಎಸ್, ವೆಯ್ಟ್ ಅಂತ ನಿಮಗೆ ಸಮ್ ಪ್ಲೇಸಸಲ್ಲಿ ಫೀಲ್ ಆಗುತ್ತೆ, ದರ್ ಇಸ್ ನೋ ಡೌಟ್, ಬಿಕಾಸ್ ವೆಯ್ಟ್ ಅಂತೂ ಗೊತ್ತೇ ಆಗುತ್ತೆ ನಿಮಗೆ. ಬಟ್ ಸ್ಟಿಲ್ ಐ ವುಡ್ ಸೇ ಕನ್ಸಿಡರಿಂಗ್ ವಾಟ್ ದ ವೆಯ್ಟ್ ಈಸ್, ನಿಮಗೆ ತುಂಬಾ ಈಸಿ ಇದೆ ಇದನ್ನು ಎರಡೂ ಬೈಕ್ನ ಮ್ಯಾನೇಜ್ ಮಾಡೋಕ್ಕೆ ಸಿಟಿಯಲ್ಲಿ. ನಾನು ಎರಡೂ ಬೈಕ್ನ ಓಡಿಸಿದ್ದೀನಿ, ಯಾವುದೂ ಬೈಕ್ ನನಗೆ ಡಿಫಿಕಲ್ಟ್ ಅಂತ ಯಾವುದೂ ಪಾಯಿಂಟಲ್ಲಿ ಫೀಲ್ ಆಗಿಲ್ಲ ನನಗೆ. ಆನೆಸ್ಟ್ಲಿ ನಾನು 5-9 ಅರೌಂಡ್ ಇದ್ದೀನಿ, ನನಗಂತೂ ಫೀಲ್ ಆಗಿಲ್ಲ. ಬಟ್ ಮೇ ಬಿ ನೀವು ನೋಡ್ಕೊಳ್ಳಿ. ಬಟ್ ಎನಿವೆ, ಈ ಎರಡು ಬೈಕಲ್ಲಿ ವಿಚ್ ಡಿಸೈನ್ ವುಡ್ ಬಿ ಅ ಬೆಟರ್ ಆಪ್ಷನ್ ಆರ್ ವಿಚ್ ಬೈಕ್ ಇಸ್ ಅ ಬೆಟರ್ ಆಪ್ಷನ್ ಅಂತ ಕೇಳೋದಾದರೆ, ನಿಜ ಹೇಳ್ತೀನಿ, ಎರಡೂ ಬೈಕ್ ಚೆನ್ನಾಗಿದೆ. ಬಟ್ ಇಫ್ ಯು ಹ್ಯಾವ್ ಟು ಪಿಕ್ ವಿಚ್ ಇಸ್ ಸ್ಲೈಟ್ಲಿ ಬೆಟರ್ ಅಂತ ಹೇಳ್ಬೋದು,
ತುಂಬ ಬೆಟರ್ ಅಲ್ಲ, ಸ್ಲೈಟ್ಲಿ ಬೆಟರ್ ಅಂತ ಕೇಳೋದಾದರೆ ಐ ವುಡ್ ಪಿಕ್ ದ ಮ್ಯಾವ್ರಿಕ್ 440 ಬಿಕಾಸ್ ಮ್ಯಾವ್ರಿಕ್ದು ನೇಕೆಡ್ ಬೈಕ್ ಡಿಸೈನ್ ಇದೆ. ಸೊ ದಟ್ ರೈಡಿಂಗ್ ಪಾಸ್ಚರ್ ನಿಮಗೆ ಆ್ಯಂಡ್ ದ ವೇ ಯು ಸಿಟ್ ಆನ್ ದ ಬೈಕು, ಸೊ ಅದರಿಂದ ನಿಮಗೆ ಐ ಫೀಲ್ ದಟ್ ನಿಮಗೆ ಸ್ವಲ್ಪ ಬೆಟರ್ ಅನಿಸುತ್ತೆ ನಿಮಗೆ ಮೆನ್ಯೂವರ್ ಮಾಡೋಕ್ಕೆ, ಟರ್ನ್ ಮಾಡೋಕ್ಕೆ, ಕಟ್ ಥ್ರೂ ದ ಟ್ರಾಫಿಕ್ ಮಾಡೋಕ್ಕೆ. ಸೊ ಅದು ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ ಅಷ್ಟೇ. ಆ್ಯಂಡ್ ಈವನ್ ವಿತ್ ಗೇರ್ ರೇಷಿಯೋಸು ಆ್ಯಂಡ್ ಇಂಜಿನ್ ಆಲ್ಸೋ ನಿಮಗೆ ಸ್ವಲ್ಪ ಸ್ಲೈಟ್ಲಿ ಬೆಟರ್ ಫೀಲ್ ಆಗುತ್ತೆ, ನಿಮಗೆ ಸ್ಲೈಟ್ಲಿ ಬೆಟರ್ ಟ್ರ್ಯಾಕ್ಟಬಿಲಿಟಿ ಫೀಲ್ ಆಗುತ್ತೆ. ಬಟ್ ಎರಡೂ ನಿಮಗೆ ಟ್ರ್ಯಾಕ್ಟಬಲ್ ಇಂಜಿನ್ ಕೊಟ್ಟಿದ್ದಾರೆ, ಬಟ್ ಹೇಳ್ತಾ ಇರೋದು ನಿಮಗೆ ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ ಅಷ್ಟೇ, ಒಂದು ಸ್ಲೈಟ್ ಅಡ್ವಾಂಟೇಜ್ ಫೀಲ್ ಆಗುತ್ತೆ ವಿತ್ ಮ್ಯಾವ್ರಿಕ್ 440. ನಾವು ಲೆಟ್ಸ್ ಕಮ್ ಟು ದ ಹಿಲ್ ರೈಡು. ಸೊ ಹಿಲ್ ರೈಡಲ್ಲಿ ಯಾವುದು ಬೆಟರ್ ಪರ್ಫಾರ್ಮ್ ಮಾಡುತ್ತೆ ಅಂದರೆ ಎರಡೂ ಸೂಪರಾಗಿ ಪರ್ಫಾರ್ಮ್ ಮಾಡುತ್ತೆ. ಆ್ಯಕ್ಚುಲಿ ನಾನು ಮೆನ್ಷನ್ ಮಾಡೋದು ಮರ್ತೋಯ್ತು, ಎರಡರಲ್ಲೂ ನಿಮಗೆ ಸಿಮಿಲರ್ ಪವರ್ ಇದೆ. ಸೊ ಮ್ಯಾವ್ರಿಕಲ್ಲಿ ನಿಮಗೆ 27 BHP ಆ್ಯಂಡ್ 36 Nm ಆಫ್ ಟಾರ್ಕ್ ಇದೆ, ವೆರಸ್ ನಿಮಗೆ ಸ್ಕ್ರಾಮ್ 440ಅಲ್ಲಿ 25 BHP ಆ್ಯಂಡ್ 34 Nm ಆಫ್ ಟಾರ್ಕ್ ಇದೆ. ಸೊ ಓವರಾಲ್ ಎರಡು ಬೈಕ್ದು ನೇಚರ್ ಸಿಮಿಲರ್ ಆಗಿದೆ. ಎಸ್ ನಿಮಗೆ ಸ್ವಲ್ಪ ಪವರು ಟಾರ್ಕು ಸ್ವಲ್ಪ ಮೇ ಬಿ ಒಂದರಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ಇಟ್ ಈಸ್ ನಾಟ್ ಸೋ ಮಚ್ ನೋಟಿಸೇಬಲು. ಬಟ್ ಹಿಲ್ ರೈಡಲ್ಲಿ ಮೇನ್ ಆಗಿ ಬೇಕಾಗಿರೋದು ಇಸ್ ದ ಟಾರ್ಕು. ಸೊ ಟಾರ್ಕು ನಿಮಗೆ ಈಸಿಲಿ ಎರಡರಲ್ಲೂ ತುಂಬಾ ಚೆನ್ನಾಗಿ ಸಿಗೋದ್ರಿಂದ ನಿಮಗೆ ಹಿಲ್ ರೈಡ್ ಯು ವಿಲ್ ಎಂಜಾಯ್ ಆನ್ ಬೋತ್ ದ ಬೈಕ್ಸು. ಬಟ್ ವಿಚ್ ಈಸ್ ಸ್ಲೈಟ್ಲಿ ಬೆಟರ್ ಅಂತ ಕೇಳೋದಾದರೆ ಇನ್ ದಿಸ್ ಕಾಂಟೆಕ್ಸ್ಟು ಐ ವುಡ್ ಸೇ ದ ಸ್ಕ್ರಾಮ್ 440 ಬಿಕಾಸ್ ಅದರದ್ದು ಒಂದು ಡಿಸೈನ್ ADV ಡಿಸೈನು, ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಅದರಲ್ಲಿ 1917 ಕಾಂಬಿನೇಷನ್ ಇರೋದ್ರಿಂದ ದ ಡಿಸೈನ್ ಆ್ಯಂಡ್ ವೀಲ್ ಕಾಂಬಿನೇಷನಿಂದ ನಿಮಗೆ ಸ್ಲೈಟ್ಲಿ ನಿಮಗೆ ಅಪ್ ಹಿಲ್ ರೈಡಿಂಗಲ್ಲಿ ನಿಮಗೆ ಸ್ವಲ್ಪ ಬೆಟರ್ ಸ್ಕ್ರಾಮ್ 440 ಫೀಲ್ ಆಗುತ್ತೆ ಕಂಪೇರ್ ಟು ದ ಮ್ಯಾವ್ರಿಕ್ 440. ಬಟ್ ಓವರಾಲ್ ನಾನು ಹೇಳೋದಾದರೆ ಎರಡೂ ತುಂಬ ಸಿಮಿಲರ್ ಆಗಿದೆ ಬೈಕು ಇನ್ ಟರ್ಮ್ಸ್ ಆಫ್ ಹಿಲ್ ರೈಡು, ಎರಡೂ ನೀವು ಎಂಜಾಯ್ ಮಾಡ್ತೀರಾ. ನಾವು ಲೆಟ್ಸ್ ಕಮ್ ಟು ದ ಟೂರಿಂಗ್ ಆಸ್ಪೆಕ್ಟು. ಟೂರಿಂಗ್ ಆಸ್ಪೆಕ್ಟಲ್ಲಿ ಆಬ್ವಿಯಸ್ಲಿ ನಿಮಗೆ ಗೊತ್ತಿರೋ ಥರನೇ ಸ್ಕ್ರಾಮ್ 440 ವಿಲ್ ಬಿ ಅ ಬೆಟರ್ ಬೈಕ್ ಓವರಾಲ್ ಬಿಕಾಸ್ ನಿಮಗೆ ಫಸ್ಟ್ ಆಫ್ ಆಲ್ ಅದು ADV ಇಂದ ಡಿರೈವ್ ಆಗಿರೋಂಥ ಬೈಕು, ಆ್ಯಂಡ್ ನಿಮಗೆ ಇವಾಗ ಕರೆಂಟ್ ವರ್ಷನಲ್ಲಿ ನಿಮಗೆ ದ ಪೇಲೋಡ್ ಕೆಪಾಸಿಟಿನೂ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಇಟ್ ಕ್ಯಾನ್ ಕ್ಯಾರಿ ಮಚ್ ಮೋರ್ ಲಗೇಜು, ಆ್ಯಂಡ್ ಇದರಲ್ಲಿ ಟಾಪ್ ಬಾಕ್ಸು ನೀವು ಇನ್ಸ್ಟಾಲ್ ಮಾಡ್ಬೋದು ಆರಾಮಾಗಿ. ಸೊ ಓವರಾಲ್ ದಿಸ್ ಬೈಕ್ ವಿಲ್ ಬಿ ಅ ವೆರಿ ಗುಡ್ ಬೈಕ್ ಇಫ್ ಯು ಆರ್ ಕನ್ಸಿಡರಿಂಗ್ ಇಟ್ ಫಾರ್ ಲಾಂಗ್ ಟೂರಿಂಗು. ಸೊ ಲಾಂಗ್ ಟೂರಿಂಗಲ್ಲಿ ಈ ಬೈಕು ಬೆಟರ್ ಆಗುತ್ತೆ. ನಿಮಗೆ ಮೌಂಟಿಂಗ್ ಪಾಯಿಂಟ್ಸ್ ಚೆನ್ನಾಗಿದೆ, ಕಂಫರ್ಟೇಬಲ್ ಸೀಟ್ ಇದೆ, ಸಸ್ಪೆನ್ಷನ್ ಚೆನ್ನಾಗಿದೆ, ನಿಮಗೆ ಫ್ಯೂಲ್ ರೇಂಜು ಬೆಟರ್ ಇದೆ ಇದರಲ್ಲಿ. ಸೊ ಓವರಾಲ್ ನೀವು ನೋಡೋದಾದರೆ ಸಸ್ಪೆನ್ಷನ್, ಫ್ಯೂಲ್ ರೇಂಜ್ ಆ್ಯಂಡ್ ಸೋ ಮೆನಿ ಥಿಂಗ್ಸ್ನ ಕನ್ಸಿಡರ್ ಮಾಡೋದಾದ್ರೆ ಇದರದ್ದು ಕೆಪಾಸಿಟಿ ಫಾರ್ ಟೂರಿಂಗು ತುಂಬಾ ಬೆಟರ್ ಇದೆ. ಹೈವೇಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಟೂರಿಂಗ್ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ. ಬಟ್ ಮ್ಯಾವ್ರಿಕ್ ಆಲ್ಸೋ ಡಸಂಟ್ ಡಿಸಪಾಯಿಂಟ್ ಯು ದ್ಯಾಟ್ ಮಚ್ ಟು ಬಿ ವೆರಿ ಆನೆಸ್ಟು. ಸೊ ಎಸ್ ಇದು ಇಟ್ ವಿಲ್ ನಾಟ್ ಬಿ ಆ್ಯಸ್ ಗುಡ್ ಇನ್ ಲಾಂಗ್ ಟೂರ್ಸ್, ಅಂದರೆ ನಿಮಗೆ 800 ಕಿಲೋಮೀಟರ್ಗಿಂತ ಜಾಸ್ತಿ ನೀವು ಹೋಗಬೇಕಂತ ಇದ್ದೀರಾ ಅಂದರೆ ಮ್ಯಾವ್ರಿಕಲ್ಲಿ ನಿಮಗೆ ಮೇ ಬಿ ಸ್ವಲ್ಪ ಟಯರ್ಡ್ ಆಗ್ಬೋದು ಬಿಕಾಸ್ ಅದರದ್ದು ಫಸ್ಟ್ ಆಫ್ ಆಲ್ ದ ರೈಡಿಂಗ್ ಪಾಸ್ಚರ್ ಸ್ವಲ್ಪ ನೇಕೆಡ್ ಬೈಕ್ ಥರ ಇದೆ, ಬಟ್ ಸ್ಟಿಲ್ ತುಂಬಾ ಕಂಫರ್ಟೇಬಲ್ ಇದೆ. ಈವನ್ ಅದು ರೆಟ್ರೋ ರೋಡಸ್ಟರ್ ಆಗಿದ್ರು ಅದರದ್ದು ಸಿಟ್ಟಿಂಗ್ ಪಾಸ್ಚರ್ ಕಂಫರ್ಟೇಬಲ್ ಇದೆ, ಸೀಟ್ ಕಂಫರ್ಟೇಬಲ್ ಇದೆ, ಸಸ್ಪೆನ್ಷನ್ ಆಲ್ಸೋ ಫಾರ್ ರೋಡ್ ರೈಡಿಂಗು ತುಂಬಾ ಕಂಫರ್ಟೇಬಲ್ ಆಗಿದೆ. ಸೊ ಆ್ಯಂಡ್ ಆಲ್ಸೋ ನಿಮಗೆ ಲಗೇಜ್ ಆಕ್ಸೆಸರೀಸು ಹೀರೋ ಕಡೆಯಿಂದನೂ ಸಿಗ್ತಾರೆ, ಆ್ಯಂಡ್ ಲಗೇಜ್ನೂ ಆರಾಮಾಗಿ ಕ್ಯಾರಿ ಮಾಡ್ಬೋದು ಜಸ್ಟ್ ಲೈಕ್ ಎನಿ ಅದರ್ ಬೈಕು. ಬಟ್ ಎಸ್ ನಿಮಗೆ ಫಾರ್ ಅ ವೆರಿ ಲಾಂಗ್ ಟೂರು ತುಂಬ ಕ್ಯಾರಿ ಮಾಡೋಕ್ಕಾಗಲ್ಲ, ಬಟ್ ಡೀಸೆಂಟ್ ಅಮೌಂಟ್ ಆಫ್ ಲಗೇಜ್ ನೀವು ಆರಾಮಾಗಿ ಕ್ಯಾರಿ ಮಾಡ್ಬೋದು. ಸೊ ಇಫ್ ಯು ಆರ್ ಕನ್ಸಿಡರಿಂಗ್ ಫಾರ್ ಶಾರ್ಟ್ ಟೂರ್ಸು ಲೆಸ್ ದ್ಯಾನ್ 800 ಕಿಲೋಮೀಟರ್ಸು ಐ ವುಡ್ ಸೇ ಎರಡೂ ಆಪ್ಷನ್ ಚೆನ್ನಾಗಿದೆ, ಎರಡರಲ್ಲೂ ಚೂಸ್ ಮಾಡ್ಬೋದು. ಬಟ್ ಇನ್ ಕೇಸ್ ಯು ಆರ್ ಲುಕಿಂಗ್ ಫಾರ್ ಲಾಂಗ್ ರೈಡ್ ಅಂದರೆ ಆವಾಗ ಮೇ ಬಿ ಸ್ಕ್ರಾಮ್ 440 ವುಡ್ ಬಿ ಅ ಬೆಟರ್ ಆಪ್ಷನ್. ನೆಕ್ಸ್ಟ್ ಬಂದು ಆಫ್ ರೋಡಿಂಗ್ ಆಸ್ಪೆಕ್ಟು. ಸೊ ಆಫ್ ರೋಡಿಂಗಲ್ಲಿ ವಿಚ್ ಇಸ್ ದ ಬೆಟರ್ ಅಂತ ಕೇಳೋದಾದರೆ ಐ ಮೀನ್ ನಾನು ಹೇಳೋ ಅವಶ್ಯಕತೆಯೇ ಇಲ್ಲ, ನಿಮ್ಗೆ ಗೊತ್ತಿರುತ್ತೆ ಸ್ಕ್ರಾಮ್ 440 ವುಡ್ ಬಿ ಅ ಡೆಫಿನೆಟ್ಲಿ ಅ ಬೆಟರ್ ಆಪ್ಷನ್, ಎಸ್ಪೆಷಲಿ ನೀವು ಮಿಡ್ ರೇಂಜ್ ಆಫ್ ರೋಡಿಂಗ್ ನೀವು ಮಾಡೋ ಪ್ಲ್ಯಾನ್ ಇದೆ ಅಂದರೆ. ಆ್ಯಂಡ್ ಇನ್ ಕೇಸ್ ನಿಮಗೆ ಗಾಡಿ ತೊಗೊಳ್ತಾ ಇರೋದು ನಿಮಗೆ ಸ್ವಲ್ಪ ಆಫ್ ರೋಡಿಂಗ್ ನಿಮಗೆ ಮಾಡೋ ಪ್ಲ್ಯಾನ್ ಇಟ್ಕೊಂಡು ತೊಗೋತಾ ಇದ್ದೀರಾ ಅಂದರೆ ಇಟ್ಸ್ ನಾಟ್ ಲೈಕ್ ಆನ್ ದ ವೇ ಆಫ್ ರೋಡಿಂಗ್ ಅಲ್ಲ, ನಿಮಗೆ ಈ ಜಾಗದಲ್ಲಿ ನನಗೆ ಸ್ವಲ್ಪ ಆಫ್ ರೋಡಿಂಗ್ ಮಾಡಬೇಕಾಗುತ್ತೆ ಅಂತ ನೀವು ಪ್ಲ್ಯಾನ್ ಮಾಡ್ಕೊಂಡು ತೊಗೋತಾ ಇದ್ದೀರಾ ಅಂದರೆ ಐ ಥಿಂಕ್ ಸ್ಕ್ರಾಮ್ 440 ವುಡ್ ಬಿ ಅ ಬೆಟರ್ ಆಪ್ಷನ್ ಬಿಕಾಸ್ ಅದೊಂದು ADV ಬೈಕಿಂದ ಡಿರೈವ್ ಆಗಿರೋಂಥ ಬೈಕು. ಸೊ ಅದರಿಂದ ಆಬ್ವಿಯಸ್ಲಿ ಇಟ್ ವಿಲ್ ಡೂ ಬೆಟರ್ ಇನ್ ಆಫ್ ರೋಡಿಂಗ್. 1917 ಕಾಂಬಿನೇಷನ್ ಇದೆ, ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ, ಸಸ್ಪೆನ್ಷನ್ ಟ್ರಾವೆಲು ತುಂಬ ಜಾಸ್ತಿ ಇದೆ ಅದರಲ್ಲಿ. ಮುಂದ್ಗಡೆ 190 ಇದೆ, ಹಿಂದ್ಗಡೆ ಅರೌಂಡ್ 180 mm ಆಫ್ ಟ್ರಾವೆಲ್. ಸೊ ಸಾಕಷ್ಟು ಟ್ರಾವೆಲ್ ಇದೆ ನಿಮಗೆ ಟು ಮೇಕ್ ಶೋರ್ ನೀವು ಮಿಡ್ ಲೆವೆಲ್ ಆಫ್ ರೋಡಿಂಗ್ ಮಾಡ್ಬೋದು. ಬಟ್ ಅಗೇನ್ ಇದನ್ನು ನೀವು ಹಿಮಾಲಯನ್ ಥರ ಕನ್ಸಿಡರ್ ಮಾಡಬೇಡಿ, ಇಟ್ ಈಸ್ ಮೆಂಟ್ ಟು ಡೂ ಮಿಡ್ ಲೆವೆಲ್ ಆಫ್ ರೋಡಿಂಗ್ ಇನ್ನು ನಾರ್ಮಲ್, ಅಂದರೆ ನೀವು ಆರಾಮಾಗಿ ಸ್ಲೋ ಆಗಿ ಮಾಡ್ತಾ ಇದ್ದೀರಾ ಅಂದರೆ ಮಾಡ್ಬೋದು. ಜಂಪ್ಸ್ ಎಲ್ಲ ಮಾಡೋ ಪ್ಲಾನ್ ಇದೆ ಅಂದರೆ ಐ ಥಿಂಕ್ ಯು ಹ್ಯಾವ್ ಬೆಟರ್ ಆಪ್ಷನ್ ಲೈಕ್ ಎಕ್ಸ್ಪಲ್ಸ್ 210 ಎಲ್ಲ ಇದೆ. ಸೊ ಅದನ್ನು ಮೊದಲೇ ಹೇಳಬೇಕಂತಿದೆ, ಆಫ್ ರೋಡಿಂಗೋಸ್ಕರನೇ ತೊಗೊಳಕ್ಕೆ ಹೋಗಬೇಡಿ, ಬಟ್ ಮೈಲ್ಡ್ ಲೆವೆಲ್ ಆಫ್ ಆಫ್ ರೋಡಿಂಗು ಮಿಡ್ ಲೆವೆಲ್ ಆಫ್ ರೋಡಿಂಗ್ ಮಾಡ್ತೀರಾ ಅಂದರೆ ಇದನ್ನು ತೊಗೋಬೋದು ನೀವು. ಬಟ್ ಅಟ್ ದ ಸೇಮ್ ಟೈಮು ಮ್ಯಾವ್ರಿಕ್ ನಿಮಗೆ ತುಂಬಾ ಡಿಸಪಾಯಿಂಟ್ ಮಾಡಲ್ಲ ಇನ್ ಆಫ್ ರೋಡ್. ಅಂದರೆ ಆಬ್ವಿಯಸ್ಲಿ ಒಂದು ನೇಕೆಡ್ ರೆಟ್ರೋ ರೋಡ್ಸ್ಟರ್ ಅಂದರೆ ಸೊ ಇದನ್ನು ಎತ್ಕೊಂಡೇ ಹೋಗೋಕ್ಕಾಗಲ್ಲ ಅಂತ ನಿಮ್ಗೆ ಅನಿಸ್ಬೋದಿತ್ತು. ಬಟ್ ಈ ಬೈಕಲ್ಲಿ ನಿಮಗೆ ಸಸ್ಪೆನ್ಷನ್ ಸೆಟಪ್ ತುಂಬ ಚೆನ್ನಾಗಿದೆ, ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸು ಡೀಸೆಂಟ್ ಆಗಿದೆ, ತುಂಬ ಜಾಸ್ತಿ ಇಲ್ಲ, ಬಟ್ ಇಟ್ ಈಸ್ ಗುಡ್ ಇನಫ್ ಫಾರ್ ಸಾಫ್ಟ್ ರೋಡಿಂಗ್. ನೀವು ಸಾಫ್ಟ್ ರೋಡಿಂಗ್ ಏನಾದರೂ ಮಾಡಬೇಕಂತ ಇದ್ದೀರಾ, ಲೈಟಾಗಿ ಆನ್ ದ ವೇ ನಿಮಗೆ ಆಫ್ ರೋಡಿಂಗ್ ಸಿಕ್ಬಿಡುತ್ತೆ. ಸೊ ಅವಾಗ ಏನಾದರೂ ಈ ಬೈಕು ನಿಮಗೆ ಕೈ ಕೊಟ್ಬಿಡುತ್ತೆ ಅಂದರೆ ಇಟ್ ಡಸಂಟ್ ಡಿಸಪಾಯಿಂಟ್ ಯು, ಇಟ್ ಪರ್ಫಾರ್ಮ್ ಡೀಸೆಂಟ್ಲಿ. ಸೊ ಸಸ್ಪೆನ್ಷನ್ ಚೆನ್ನಾಗಿದೆ, ಆ್ಯಂಡ್ ಇಟ್ ಕಂಫರ್ಟೇಬಲ್ ಆಗಿರೋದ್ರಿಂದ ನಿಮಗೆ, ಆ್ಯಂಡ್ ಸ್ವಲ್ಪ ಆರಾಮಾಗಿ ನೀವು ಆಫ್ ರೋಡಿಂಗ್ ಇದರಲ್ಲಿ ಮಾಡ್ಬೋದು. ಸೊ ಡೀಸೆಂಟ್ ಆಫ್ ರೋಡಿಂಗ್ ಮಾಡ್ಬೋದು, ಮೈಲ್ಡ್ ಆಫ್ ರೋಡಿಂಗ್ ಮಾಡ್ಬೋದು ಈ ಬೈಕಲ್ಲಿ.
ಸೊ ನೆಕ್ಸ್ಟ್ ನಾವು ಕಂಪನಿ ಕಂಪ್ಯಾರಿಸನ್ ಮಾಡೋಣ. ಸೊ ಆಬ್ವಿಯಸ್ಲಿ ನೀವು ಈ ಬೈಕ್ನ ತೊಗೋತಾ ಇದ್ದೀರ ಅಂದರೆ ಕಂಪನಿ ಬೇಸ್ಡ್ ನೀವು ತೊಗೊಳ್ಳೋ ಪ್ಲಾನ್ ಇದ್ದೇ ಇರುತ್ತೆ. ಸೊ ಇದೊಂದು ಎಕ್ಸ್ಟ್ರಾ ನಾನು ಆ್ಯಡ್ ಮಾಡಿಬಿಟ್ಟಿದ್ದೀನಿ, ಬಿಕಾಸ್ ಐ ಆಮ್ ಸೀಯಿಂಗ್ ಲಾಟ್ ಆಫ್ ಪೀಪಲು ಕಂಪನಿನ ಕಂಪೇರ್ ಮಾಡ್ತಾ ಇದ್ದಾರೆ ವೆನ್ ದೇ ಆರ್ ಪ್ಲಾನಿಂಗ್ ಟು ಬೈ ದ ಬೈಕು. ಟು ಬಿ ವೆರಿ ಆನೆಸ್ಟು, ಓವರ್ ಆಲ್ ಹೇಳೋದಾದರೆ ಎರಡು ಬೈಕ್ ತುಂಬ ಸಿಮಿಲರ್ ಆಗಿದೆ. ನಿಮಗೆ ಕಂಪನಿ ವೈಸ್ ನಿಮ್ಗೆ ಯಾವ ಬ್ರ್ಯಾಂಡ್ ಇಷ್ಟ ಹಂಗೆ ತೊಗೊಂಡ್ಬಿಡ್ಬೋದು. ಇಫ್ ಯು ಆರ್ ಲೈಕ್ ಕನ್ಫ್ಯೂಸ್ಡ್ ಆಗಿದ್ದೀರಾ ಅಂದರೆ ನಿಮಗೆ ಹೀರೋ ಇಷ್ಟ ಅಂದರೆ ಹೀರೋ ಬ್ರ್ಯಾಂಡ್ ತೊಗೊಳ್ಳಿ, ನಿಮಗೆ ರಾಯಲ್ ಎನ್ಫೀಲ್ಡ್ ಇಷ್ಟ ಅಂದರೆ ರಾಯಲ್ ಎನ್ಫೀಲ್ಡ್ ತೊಗೊಳ್ಳಿ. ಸೊ ನಾನು ಎನಿವೆ ಡಿಫ್ರೆನ್ಸಸ್ ಏನಿದೆ ಅಂತ ಹೇಳ್ಬಿಡ್ತೀನಿ. ಸೊ ಫಸ್ಟ್ಲಿ ರಿಲಯಬಿಲಿಟಿ ವೈಸ್ ಹೇಳೋದಾದರೆ ಎರಡರದ್ದು ಆ್ಯಾವ್ರೇಜ್ ಆಗಿದೆ. ಯಾವುದೋ ಏನೋ ದೊಡ್ಡ ರಿಲಯಬಿಲಿಟಿ ಕೊಡೋಂಥ ಏನೂ ಇಲ್ಲ. ಬಿಕಾಸ್ 411 ಇಂಜಿನ್ನು ಇವಾಗ 440 ಆಗಿದೆ, ಸ್ಕ್ರಾಮ್ 440. ಸೊ ಪ್ರೀವಿಯಸ್ ಅದಕ್ಕೆ ತುಂಬ ಇಶ್ಯೂಸ್ ಬರ್ತಾ ಇತ್ತು, ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮು ಅವ್ರು R&D ಮಾಡಿಬಿಟ್ಟು ರಿಸಾಲ್ವ್ ಮಾಡಿದ್ದಾರೆ. ಬಟ್ ಅಗೇನ್ ಇಟ್ ಈಸ್ ನಾಟ್ ಐ ವಿಲ್ ಸೇ ಟೆನ್ಷನ್ ಫ್ರೀ ಆಗಿ ನೀವು ರೈಡ್ ಮಾಡ್ಬೋದು ಅಂತ ಯಾವ ಇಂಜಿನ್ಗೂ ಹೇಳೋಕ್ಕಾಗಲ್ಲ. ಬಟ್ ಈ ಇಂಜಿನಲ್ಲಿ ಪ್ರೀವಿಯಸ್ ಇಶ್ಯೂಸ್ ಇತ್ತು, ಸೊ ಇವಾಗ ರಿಸಾಲ್ವ್ ಮಾಡಿದ್ದಾರೆ. ಬಟ್ ನೆಕ್ಸ್ಟ್ ಬರಲ್ವಾ ಅಂತ ಹೇಳೋಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ಮ್ಯಾವ್ರಿಕ್ ಆಲ್ಸೋ ಸಿಮಿಲರ್ ಆಗಿದೆ, ಆ್ಯಾವ್ರೇಜ್ ಇಂಜಿನೇ. ಬಿಕಾಸ್ ಎಸ್ ಇಂಜಿನ್ ಚೆನ್ನಾಗಿದೆ, ಫೀಲ್ ಎಲ್ಲ ಅದ್ರ ಬಗ್ಗೆ ಬರ್ತೀನಿ ನಾನು. ಬಟ್ ಓವರ್ ಆಲ್ ಐ ವುಡ್ ಸೇ ಇದರಲ್ಲಿ ಇಶ್ಯೂಸ್ ಬಂದಿದೆ. ಸೊ 1 ಇಯರಲ್ಲಿ ಸಣ್ಣ ಪುಟ್ಟ ರಿಪೋರ್ಟ್ಸ್ ಮಾಡಿದ್ದಾರೆ ಓನರ್ಸು. ಆ್ಯಂಡ್ ಈವನ್ ದ X440, ದ ಹಾರ್ಲಿ ಡೇವಿಡ್ಸನ್ X440 ಅದರಲ್ಲೂ ಸ್ವಲ್ಪ ಇಶ್ಯೂಸ್ ಬಂದಿರೋ ಥರ ರಿಪೋರ್ಟ್ ಮಾಡಿದ್ದಾರೆ. ಸೊ ಬೋತ್ ಆಫ್ ದಿ ಇಂಜಿನಲ್ಲಿ ನಿಮಗೆ ರಿಲಯಬಿಲಿಟಿ ಐ ವುಡ್ ಸೇ ಆ್ಯಾವ್ರೇಜ್ ಆಗಿದೆ. ಮೇನ್ ಥಿಂಗ್ ನೀವು ಏನು ನೋಡಿ ಅಂದರೆ ಸರ್ವಿಸ್ ಸೆಂಟರ್ ಯಾವ ಥರ ಇದ್ದಾರೆ, ನಿಮಗೆ ಕೋಆಪರೇಟಿವ್ ಇದ್ದಾರಾ, ಆ್ಯಂಡ್ ವಾರಂಟಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸು ನಿಮಗೆ ಪ್ರಾಪರಾಗಿ ಕೊಟ್ಟಿದ್ದಾರೆ ಅಂದರೆ ಡೆಫಿನೆಟ್ಲಿ ವಿಚ್ ಎವರ್ ನಿಮಗೆ ಬೆಟರ್ ಫೀಲ್ ಆಗುತ್ತೆ, ವಾರಂಟಿ ಆರ್ ಸರ್ವಿಸ್ ಸೆಂಟರ್ ಬೆಟರ್ ಫೀಲ್ ಆಗುತ್ತೆ, ಗೋ ಆ್ಯಂಡ್ ಚೂಸ್ ದೋಸ್ ಬೈಕ್ ಬೇಸ್ಡ್ ಆನ್ ರಿಲಯಬಿಲಿಟಿ. ನಾವು ಇಫ್ ಯು ಕಮ್ ಟು ದ ಮೇಂಟೆನೆನ್ಸ್ ಕಾಸ್ಟು, ಆಮೇಲೆ ಸರ್ವಿಸ್ ಕಾಸ್ಟು, ಆಮೇಲೆ ಪಾರ್ಟ್ಸ್ ಅವೈಲಬಿಲಿಟಿ ಆ್ಯಂಡ್ ಪಾರ್ಟ್ಸ್ ಕಾಸ್ಟು, ಇದನ್ನೆಲ್ಲ ನೀವು ಕನ್ಸಿಡರ್ ಮಾಡೋದಾದರೆ ಬೋತ್ ಆಫ್ ದಿಸ್ ಬೈಕ್ಸು ಐ ವುಡ್ ಸೇ ಆರ್ ಮೋರ್ ಆರ್ ಲೆಸ್ ಅಫೋರ್ಡಬಲ್ ಅಂತಲೇ ಹೇಳ್ಬೋದು. ರಾಯಲ್ ಎನ್ಫೀಲ್ಡ್ ಅಂತೂ ಆಬ್ವಿಯಸ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಅಫೋರ್ಡಬಲ್, ಬಿಕಾಸ್ ಇದು ಹಳೆ ಇಂಜಿನಿಂದ ಬಂದಿರೋದ್ರಿಂದ ಐ ಥಿಂಕ್ ಮೋರ್ ಆರ್ ಲೆಸ್ ಓಲ್ಡ್ ಪಾರ್ಟ್ಸೇ ಇರುತ್ತೆ ಇದರಲ್ಲಿ. ಸೊ ನಿಮಗೆ ಅಫೋರ್ಡಬಲೇ ಇರುತ್ತೆ. ಮ್ಯಾವ್ರಿಕ್ 440 ನಿಮಗೆ ಹೀರೋದವ್ರದ್ದು ಯೂಶಲಿ ನಿಮಗೆ ಪಾರ್ಟ್ಸ್ ಆ್ಯಕ್ಚುಲಿ ತುಂಬ ಅಫೋರ್ಡಬಲ್ ಆಗಿದೆ. ಆ್ಯಂಡ್ ಒನ್ ಮೋರ್ ಥಿಂಗು, ನೀವು X440 ಬದಲು ಇದನ್ನು ತೊಗೊಂಡ್ರೆ ದೇರ್ ವಿಲ್ ಬಿ ಎ ಹ್ಯೂಜ್ ಪ್ರೈಸ್ ಡಿಫರೆನ್ಸ್ ಟು ಬಿ ವೆರಿ ಆನೆಸ್ಟ್. ಬಿಕಾಸ್ ಹಾರ್ಲಿ ಡೇವಿಡ್ಸನ್ ಅವರು ಅವ್ರದ್ದು ಪ್ರೀಮಿಯಮ್ ಆಗಿ ಚಾರ್ಜ್ ಮಾಡ್ತಾ ಇದ್ದಾರೆ. ಬಟ್ ಹೀರೋದವರು ಇಟ್ಸ್ ನೈಸ್ ಟು ಹಿಯರ್ ದಟ್ ಅವರು ಜಾಸ್ತಿ ಚಾರ್ಜ್ ಮಾಡ್ತಾ ಇಲ್ಲ, ಡೀಸೆಂಟಾಗಿ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಹೀರೋದವ್ರದ್ದು ಅಫೋರ್ಡಬಲ್ ಆಗಿದೆ. ಸೊ ಸರ್ವಿಸು, ಪಾರ್ಟ್ಸು ಆ್ಯಂಡ್ ಆಲ್ ದೋಸ್ ಕಾಸ್ಟು, ಅವೈಲಬಿಲಿಟಿ ಎಲ್ಲ ಚೆನ್ನಾಗೇ ಇದೆ. ಸೊ ಎಲ್ಲಿ ಡಿಫ್ರೆನ್ಸ್ ಮಾಡುತ್ತೆ ಅಂತ ಕೇಳೋದಾದರೆ ಐ ವುಡ್ ಸೇ ದ ಸರ್ವಿಸ್ ಆ್ಯಂಡ್ ಶೋರೂಮ್ ಅವೈಲಬಿಲಿಟಿ. ಸೊ ಅಲ್ಲಿ ಐ ಫೀಲ್ ದಟ್ ರಾಯಲ್ ಎನ್ಫೀಲ್ಡ್ ಸ್ವಲ್ಪ ಬೆಟರ್ ಇರುತ್ತೆ. ಬಿಕಾಸ್ ಸದ್ಯಕ್ಕೆ ಏನು ಮಾಡಿದ್ದಾರೆ ಅಂದರೆ ಮ್ಯಾವ್ರಿಕ್ದು ಅವೈಲಬಿಲಿಟಿ ಬಂದು ನಿಮಗೆ ಓನ್ಲಿ ಇನ್ ಪ್ರೀಮಿಯರ್ ಶೋರೂಮ್ಸ್ ಇದೆ. ಸೊ ಹೀರೋ ಅವ್ರದ್ದು ಪ್ರೀಮಿಯರ್ ಶೋರೂಮ್ಸ್ ಇನ್ನೂ ಆ ಲೆವೆಲ್ ಗ್ರೋ ಆಗದೇ ಇರೋದ್ರಿಂದ ಐ ವುಡ್ ಸೇ ನಿಮಗೆ ಫಸ್ಟ್ ಟೈಮ್ ಬೈ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟಪಡ್ಬೋದು. ಬಟ್ ಓವರ್ ಆಲ್ ಆಮೇಲೆ ನಿಮಗೆ ಮೇಂಟೆನೆನ್ಸ್ ಎಲ್ಲ ಈಸಿ ಇರುತ್ತೆ. ಬಟ್ ಇನಿಷಿಯಲ್ ಯೋಚನೆ ಮಾಡಬೇಕಾಗುತ್ತೆ. ಸರ್ವಿಸ್ ಸೆಂಟರ್ ಐ ವುಡ್ ಸೇ ನಿಮ್ಮ ನಾರ್ಮಲ್ ಹೀರೋ ಶೋರೂಮ್ ಸೆಂಟರಲ್ಲೂ ಮಾಡ್ಬೋದು. ಬಟ್ ಐ ವುಡ್ ಸೇ ನೀವು ಬೆಟರ್ ಪ್ರೀಮಿಯರ್ ಸರ್ವಿಸ್ ಸೆಂಟರಲ್ಲಿ ನೀವು ಸರ್ವಿಸ್ ಮಾಡಿದ್ರೆ ಬೆಟರ್ ಅಂತ ನನ್ನ ಒಪಿನಿಯನು ಫಾರ್ ದ ಮ್ಯಾವ್ರಿಕ್ 440. ಸೊ ಆ ಆಸ್ಪೆಕ್ಟಲ್ಲಿ ನಿಮಗೆ ರಾಯಲ್ ಎನ್ಫೀಲ್ಡ್ ಅವ್ರದ್ದು ನಿಮಗೆ ಗೊತ್ತು, ಸರ್ವಿಸ್ ಸೆಂಟರ್ ಮತ್ತು ಶೋರೂಮ್ಸು ಸಾಕಷ್ಟು ಕಡೆ ಇದೆ. ಸೊ ನೀವು ಎಲ್ಲೂ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ದ್ಯಾಟ್ ಈಸ್ ದ ಒನ್ ಪ್ಲೇಸ್ ವೇರ್ ಐ ಥಿಂಕ್ ರಾಯಲ್ ಎನ್ಫೀಲ್ಡ್ ಸ್ವಲ್ಪ ಸ್ಟ್ಯಾಂಡ್ ಆಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ರಾಯಲ್ ಎನ್ಫೀಲ್ಡ್ ಆಸ್ ಅ ಬ್ರ್ಯಾಂಡ್ ಆಲ್ಸೋ ತುಂಬಾ ಸ್ಟ್ಯಾಂಡ್ ಔಟ್ ಆಗುತ್ತೆ. ಸೊ ಅದಕ್ಕೆ ಎನಿವೆ ಒಬ್ಬೊಬ್ಬರಿಗೆ ಹೀರೋ ಬೆಟರ್ ಬ್ರ್ಯಾಂಡ್ ಅಂತ ಅನ್ಸುತ್ತೆ, ರಾಯಲ್ ಎನ್ಫೀಲ್ಡ್ ಬೆಟರ್ ಬ್ರ್ಯಾಂಡ್ ಅಂತ ನಾನು ಅಲ್ಲಿ ಡಿಸ್ಕಸ್ ಮಾಡೋಕ್ಕೋಗಲ್ಲ, ಅದು ಫ್ಯಾನ್ಸ್ ವಾರ್ ಅದು. ಸೊ ನಿಮ್ಗೆ ಯಾವ್ದು ಇಷ್ಟ ಬ್ರ್ಯಾಂಡು ತೊಗೊಳ್ಳಿ. ಬಟ್ ಏನು ಇದೆ ಅದು ಹೇಳ್ಬಿಟ್ಟಿದ್ದೀನಿ. ಸೊ ದ ಥಿಂಗ್ ಈಸ್, ನೀವು ಸ್ಟಾರ್ಟ್ ಮಾಡಿದಾಗ ಕಂಪ್ಯಾರಿಸನ್ನು ನೀವು ಅಂದ್ಕೊಂಡಿದ್ರಿ ದ್ಯಾಟ್ ಈ ಎರಡು ಗಾಡಿಗಳು ತುಂಬ ಡಿಫ್ರೆಂಟ್ ಆಗಿದೆ ಅಲ್ವಾ ಅಂತ ಅನ್ನಿಸ್ತಾ ಇತ್ತು. ಬಟ್ ನಾನು ಇವಾಗ ಕಂಪ್ಯಾರಿಸನ್ ಮಾಡಾದ್ಮೇಲೆ ನಿಮಗೆ ಅನ್ನಿಸ್ತಾ ಇರುತ್ತೆ ಎರಡೂ ತುಂಬ ಸಿಮಿಲರ್ ಆಗಿದೆ, ಎಲ್ಲೂ ತುಂಬ ಎಕ್ಸ್ಟ್ರೀಮ್ ಆಗಿ ಯಾವುದೋ ಒಂದು ಬೈಕು ವಿನ್ ಆಗ್ತಾ ಇಲ್ಲ ಅಲ್ವಾ. ಸೊ ವಾಟ್ ವುಡ್ ಬಿ ದ ಡಿಫ್ರೆನ್ಷಿಯೇಟರ್ ಅಂತ ಕೇಳೋದಾದರೆ, I know that it is difficult for you to understand, but I would say the biggest differentiator would be the engine. ಎಸ್, ದ ಇಂಜಿನ್ ವುಡ್ ಬಿ ದ ಡಿಫ್ರೆನ್ಷಿಯೇಟರು. ಎಸ್, ಲುಕ್ಸು ನಿಮಗೆ ತುಂಬ ಪರ್ಟಿಕ್ಯುಲರ್ ಆಗಿದ್ದರೆ ಮೇ ಬಿ ಐ ನೋ ದಟ್ ನೀವು ಈ ಕಂಪ್ಯಾರಿಸನ್ನ ನೋಡೋದೆಲ್ಲ ನೀವು ಆಲ್ರೆಡಿ ಚೂಸ್ ಮಾಡಿರ್ತೀರ. ಬಟ್ ಕನ್ಫ್ಯೂಷನ್ ಇರೋದ್ರಿಂದನೇ ಬಂದಿರೋದ್ದೀರಾ. ಸೊ ಐ ವುಡ್ ಸೇ ನನ್ನ ಒಪಿನಿಯನಲ್ಲಿ ಇಂಜಿನ್ ವುಡ್ ಬಿ ಅ ಬಿಗರ್ ಡಿಫ್ರೆನ್ಷಿಯೇಟರ್. ಬಿಕಾಸ್ ನಾನು ಹೇಳಿದೆ ನೋಡಿ, ಇಂಜಿನಲ್ಲಿ ಸಿಮಿಲಾರಿಟೀಸ್ ಇದೆ, ಲೈಕ್ ದ ಕೆಪಾಸಿಟಿ ಆ್ಯಂಡ್ ಯಾವ ಥರ ನೇಚರ್ ಇದೆ, ಆಮೇಲೆ ಕೂಲಿಂಗ್ ಸಿಸ್ಟಮು ಎಲ್ಲ ಸೇಮ್ ಇದ್ರೂ ದೇರ್ ಇಸ್ ಅ ಡಿಫ್ರೆನ್ಸ್ ಇನ್ ದ ಇಂಜಿನ್ ಫೀಲು. ಸೊ ಇಂಜಿನ್ ಓವರ್ ಆಲ್ ಫೀಲ್ ಬಂದು ತುಂಬ ಡಿಫ್ರೆಂಟ್ ಆಗಿದೆ. ಈ ಒಂದು ಸಿಮಿಲರ್ ನೇಚರ್ ಇದ್ರು, ಇದು ತುಂಬ ಕಮ್ಮಿ ಕೇಸಸಲ್ಲಾಗುತ್ತೆ ಸಿಮಿಲರ್ ನೇಚರ್ ಇದ್ರೂ ಡಿಫ್ರೆನ್ಸ್. ಬಿಕಾಸ್ ಎರಡರದ್ದು ಕ್ವಾಲಿಟಿ ನಿಮಗೆ ತುಂಬ ಡಿಫ್ರೆನ್ಸ್ ಫೀಲ್ ಆಗುತ್ತೆ. ಓವರ್ ಆಲ್ ನೀವು ನೋಡೋದಾದರೆ ದ ಮ್ಯಾವ್ರಿಕ್ X440 ಇಂಜಿನೇನು ನಿಮಗೆ ತುಂಬ ಸ್ಮೂತ್ ಇದೆ, ತುಂಬ ರಿಫೈನ್ಡ್ ಆಗಿದೆ. ಆ್ಯಂಡ್ ಅದ್ರದ್ದು ನೇಚರ್ ತುಂಬ ಡಿಫ್ರೆಂಟ್ ಆಗಿದೆ ಇನ್ ಟರ್ಮ್ಸ್ ಆಫ್ ನಿಮಗೆ ಫೀಲ್. ನೇಚರ್ ಇನ್ ಟರ್ಮ್ಸ್ ಆಫ್ ನಿಮಗೆ ಮೆಕ್ಯಾನಿಕ್ಸ್ ಸೇಮ್ ಇದೆ, ಬಟ್ ಇನ್ ಟರ್ಮ್ಸ್ ಆಫ್ ಫೀಲ್ ನಿಮಗೆ ಇದು ತುಂಬ ಮೀಟಿ ಟಾರ್ಕ್ ಕೊಡುತ್ತೆ. ನಿಮಗೆ ಒಂದು ಎಕ್ಸಾಸ್ಟಲ್ಲಿ ನೀವು ಎಂಜಾಯ್ ಮಾಡ್ತೀರ. ವೆನ್ ಎವರ್ ಯು ರಿಂಗ್ ದ ಥ್ರಾಟಲ್, ದಟ್ ಎಕ್ಸಾಸ್ಟ್ ದಟ್ ಬ್ಯೂಟಿಫುಲ್ ಅಂತ ಫೀಲ್ ಆಗುತ್ತೆ ಎಕ್ಸಾಸ್ಟು. ಸೊ ದ್ಯಾಟ್ ಈಸ್ ದ ಡಿಫರೆನ್ಸ್ ಇನ್ ದ ಇಂಜಿನ್ನು. ಆ್ಯಂಡ್ ವೆರಾಸ್ ನಿಮ್ಮದು ಸ್ಕ್ರಾಮ್ 440 ಅಗೇನ್ ರಿಫೈನ್ಮೆಂಟು ಇಂಪ್ರೂವ್ ಆಗಿದೆ, ಬಟ್ ಸ್ಟಿಲ್ ನಿಮಗೆ ಲಿಟಲ್ ಬಿಟ್ ಇಂಜಿನ್ ಕ್ಲಾಟರ್ ಫೀಲ್ ಆಗುತ್ತೆ. ಸಮ್ ಕೈಂಡ್ ಆಫ್ ನಾಯ್ಸಸ್
ವಾಯ್ಸಸ್ ಎಲ್ಲ ಕಡೆ ನಿಮಗೆ ಕೇಳಿಸುತ್ತೆ. ಸೊ ಅದು ಕೆಲವರಿಗೆ ಇಟ್ಸ್ ನಾಟ್ ಅ ಬಿಗ್ ಫ್ಯಾಕ್ಟರು, ಬಟ್ ಕೆಲವರಿಗೆ ಅದೊಂದು ಫ್ಯಾಕ್ಟರ್ ಆಗ್ಬೋದು. ಆ್ಯಂಡ್ ಈವನ್ ದ ಟಾರ್ಕ್ ಡೆಲಿವರಿ, ಎಸ್ ಇದರಲ್ಲಿ ತುಂಬ ಚೆನ್ನಾಗಿದೆ ಟಾರ್ಕ್, ಆ್ಯಸೆಟ್ಗಳು ಒಳ್ಳೆ ಪುಲ್ ಕೊಡುತ್ತೆ, ಬಟ್ ಅದು ತುಂಬ ಲೀನಿಯರ್ ಆಗಿದೆ. ದ ಪ್ರೀವಿಯಸ್ ವರ್ಷನ್ ಸ್ವಲ್ಪ ಅಗ್ರೆಸಿವ್ ಇತ್ತು. ಇಟ್ ವಾಸ್ ನಾಟ್ ಮೀಟಿ ಟಾರ್ಕು, ಬಟ್ ಇಟ್ ವಾಸ್ ಕೈಂಡ್ ಆಫ್ ಸ್ವಲ್ಪ ಅಗ್ರೆಸಿವ್, ಸ್ವಲ್ಪ ಟೋಟಲ್ ಕೊಟ್ಬಿಟ್ರೆ ರೈಸ್ ಆಗಿಬಿಡ್ತಿತ್ತು. ಇದು ಸ್ವಲ್ಪ ಲೀನಿಯರ್ ಮಾಡಿದ್ದಾರೆ ಸೊ ದಟ್ ಸ್ಮೂತ್ ಫೀಲ್ ಆಗಲಿ ಅಂತ. ಸೊ ಅದು ಒಂದು ಇದೆ. ಆ್ಯಂಡ್ ಆಬ್ವಿಯಸ್ಲಿ ದ ಎಕ್ಸಾಸ್ಟ್ ಸೌಂಡ್ಸ್ ಗುಡ್. ಅಗೇನ್ ನಂದು ರ್ಯಾಮ್ ಸ್ಕ್ರಾಮ್ಲರ್ 400X ಆರ್ ಗೊರಿಲ್ಲಾ 450 ಆರ್ ಎನಿ ಅದರ್ 400cc ಲಿಕ್ವಿಡ್ ಕೂಲ್ಡ್ಗಿಂತ ಬೆಟರ್ ಸೌಂಡ್ ಆಗುತ್ತೆ, ದರ್ ಇಸ್ ನೋ ಡೌಟು. ಬಟ್ ಸ್ಟಿಲ್ ಐ ವುಡ್ ಸೇ ದಟ್ ನಿಮಗೆ ಆ ಸೌಂಡು ಚೆನ್ನಾಗಿದೆ, ಬಟ್ ಅದರಲ್ಲೇನೋ ಕ್ಯಾರೆಕ್ಟರ್ ಇದೆ ಅಂತ ಅನ್ಸಲ್ಲ, ಬಟ್ ಸೌಂಡ್ ಚೆನ್ನಾಗಿರುತ್ತೆ ನಿಮಗೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಇಂಜಿನ್. ಸೊ ನನ್ನ ಒಪಿನಿಯಲ್ಲಿ ದಿಸ್ ಇಸ್ ಅ ಮೋರ್ ಡಿಸ್ಟಿಂಗ್ವಿಷಿಂಗ್ ಫ್ಯಾಕ್ಟರ್ ನನ್ನ ಒಪಿನಿಯನ್. ಇದರಲ್ಲೇ ನಿಮಗೆ ಒಂದು ಫೀಲ್ ಗೊತ್ತಾಗುತ್ತೆ. ಸೊ ನೀವು ಸ್ಲೈಟ್ಲಿ ಲಾಂಗರ್ ಟೆಸ್ಟ್ ಡ್ರೈವ್ ಮಾಡಬೇಕಾಗುತ್ತೆ ಟು ಗೆಟ್ ಇನ್ ಟು ದಟ್ ಫೀಲು. ಒಂದೆರಡು ಟೆಸ್ಟ್ ಡ್ರೈವ್ ಮಾಡಿದ್ರೆ ಗೊತ್ತಾಗಲ್ಲ, ಒಂದು 2-3 ಟೆಸ್ಟ್ ಡ್ರೈವ್ ಮಾಡಿ ಅವಾಗ ಇಂಜಿನ್ದು ಓಕೆ ಈ ಥರ ಇದೆ ಇಂಜಿನ್ ಅಂತ ಒಂದು ಐಡಿಯಾ ಬರುತ್ತೆ. ಬಟ್ ನನಗೆ ಫಸ್ಟ್ ಟೆಸ್ಟ್ ಡ್ರೈವಲ್ಲೇ ಗೊತ್ತಾಯಿತು ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಇಂಜಿನ್ಸು. ಸೊ ಎನಿವೇ ನಾವು ಲೆಟ್ಸ್ ಕಮ್ ಟು ದ ಕನ್ಕ್ಲೂಷನು, ವಿಚ್ ವೆಹಿಕಲ್ ಯು ಶುಡ್ ಚೂಸ್ ಅಂತ ಕೇಳೋದಾದರೆ, ನಂದು ಚಾಯ್ಸು ತುಂಬ ಸಿಂಪಲಾಗಿ ಹೇಳ್ಬಿಡ್ತೀನಿ. ನಂದು ಫೇವ್ರೇಟ್ ಈ 2 ಬೈಕಲ್ಲಿ. ಸೊ ಆಲ್ರೆಡಿ ಹೇಳಿದ್ದೀನಿ ಪರ್ಪಸ್ ಏನು ಅಂತ, ಸಿಟಿ ಆ್ಯಂಡ್ ಟೂರಿಂಗು. ಆ್ಯಂಡ್ ನಾನು ನಿಮ್ಗೆ ಗೊತ್ತಿರೋ ಥರ ಕ್ಯಾಶುವಲ್ ಟೂರರು. ಆ್ಯಂಡ್ ನನಗೆ ಐ ವುಡ್ ಸೇ ಐ ಲೈಕ್ ಮೋರ್ ರೌಂಡೆಡ್ ಬೈಕ್ಸು, ವಿಚ್ ಮೋರ್ ರೆಟ್ರೋ ಕೈಂಡ್ ಆಫ್ ಡಿಸೈನ್ ಇರೋಂಥ ಬೈಕ್ಸ್ ಜಾಸ್ತಿ ಇಷ್ಟ ಇರೋದ್ರಿಂದ ನನಗೆ ಐ ಥಿಂಕ್ ದ ಮ್ಯಾವ್ರಿಕ್ 440 ವುಡ್ ಬಿ ಅ ಬೆಟರ್ ಚಾಯ್ಸ್ ಈ 2 ಬೈಕಲ್ಲಿ. ಬಿಕಾಸ್ ನನಗೆ ರೆಟ್ರೋ ನೇಚರು ಸಿಗ್ತಾ ಇದೆ, ಒಂದು ಮಸ್ಕ್ಯುಲರ್ ಬೈಕು ಸಿಗ್ತಾ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಎರಡರದ್ದು ನೇಚರ್ ತುಂಬ ಸಿಮಿಲರ್ ಆಗಿದೆ. ಓನ್ಲಿ ಡಿಫ್ರೆನ್ಸಸ್ ಇದು ಅಷ್ಟೊಂದು ಆಫ್ ರೋಡ್ ಮಾಡಲ್ಲ, ಬಟ್ ನನಗೆ ಸಿಟಿ ಆ್ಯಂಡ್ ಟೂರಿಂಗ್ ಸಾಕು ನನಗೆ. ಆ್ಯಂಡ್ ಆಫ್ ರೋಡಲ್ಲೂ ತುಂಬ ಡಿಸಪಾಯಿಂಟ್ ಮಾಡಲ್ಲ, ಇದು ಸಾಫ್ಟ್ ರೋಡಿಂಗ್ ಮಾಡುತ್ತೆ. ಸೊ ನನಗೆ ಮೋರ್ ದ್ಯಾನ್ ಇನಫ್ ಅಂತ ಅನಿಸುತ್ತೆ ಈ ಬೈಕು ಫಾರ್ ಮಿ. ಸೊ ನಂದು ಚಾಯ್ಸ್ ಬಂದ್ಬಿಟ್ಟು ಐ ವುಡ್ ಸೇ ವುಡ್ ಬಿ ಮ್ಯಾವ್ರಿಕ್ 440. ಸೊ ಎನಿವೇ ನೀವು ಯಾವ ಥರ ಚೂಸ್ ಮಾಡಬೇಕು ಅಂತ ಕೇಳೋದಾದರೆ ತುಂಬ ಸಿಂಪಲ್ಲು. ಮ್ಯಾವ್ರಿಕ್ ಯು ಕ್ಯಾನ್ ಗೋ ಅಹೆಡ್ ಆ್ಯಂಡ್ ಬೈ ಇಫ್ ಯು ಆರ್ ಲುಕಿಂಗ್ ಫಾರ್ ಕ್ಯಾಶುವಲ್ ಟೂರಿಂಗು, ಮೇ ಬಿ ಅರೌಂಡ್ 800 ಕಿಲೋಮೀಟರ್ಗಿಂತ ಕಮ್ಮಿ ನೀವು ಟೂರ್ ಮಾಡ್ತೀರಾ. ಆ್ಯಂಡ್ ಯು ವಾಂಟ್ ಅ ಕ್ಯಾರೆಕ್ಟರ್ಫುಲ್ ವೆಹಿಕಲು, ನಿಮಗೆ ನೋಡೋಕ್ಕೆ ಸಮಥಿಂಗ್ ಸ್ಪೆಷಲ್ ಫೀಲ್ ಆಗಬೇಕು. ನಿಮಗೆ ವೆನ್ ಯು ರೈಡು ದಟ್ ಸ್ಮೂತ್ ಇಂಜಿನ್ನು, ದಟ್ ಬ್ಯೂಟಿಫುಲ್ ಎಕ್ಸಾಸ್ಟ್ ನೋಟ್ ಜೊತೆ ನೀವು ರೈಡ್ ಮಾಡಬೇಕಂತ ಇದ್ದೀರಂದರೆ ದೆನ್ ಐ ಥಿಂಕ್ ದ ಮ್ಯಾವ್ರಿಕ್ 440 ವುಡ್ ಬಿ ಅ ಬೆಟರ್ ಚಾಯ್ಸು. ಬಟ್ ನಿಮಗೆ ಒಂದು ಪರ್ಪಸ್ ಡ್ರಿವನ್ ಬೈಕ್ ಬೇಕು, ನಿಮಗೆ ಲಾಂಗ್ ಟೂರಿಂಗ್ ಮಾಡಬೇಕು ಅಂದರೆ ದೆನ್ ದ ಸ್ಕ್ರಾಮ್ 440 ವುಡ್ ಬಿ ಅ ಬೆಟರ್ ಆಪ್ಷನು. ಎಸ್ ದೇರ್ ಆರ್ ಅದರ್ ರೀಸನ್ಸ್ ಆಲ್ಸೋ, ನಿಮಗೆ ದ ಲುಕ್ಕಿಂದ ನೀವು ನೋಡ್ಬೋದು. ಬಟ್ ನನಗೆ ಆ್ಯಸ್ ಐ ಟೋಲ್ಡ್ ಯು ದ ಮೇನ್ ಕೋರ್ ರೀಸನ್ ಬಂದ್ಬಿಟ್ಟು ಇದೆರಡು ಅಂತ ಅನಿಸ್ತು ಫಾರ್ ಚೂಸಿಂಗ್ ಬಿಟ್ವೀನ್ ದ ಮ್ಯಾವ್ರಿಕ್ ಆ್ಯಂಡ್ ಸ್ಕ್ರಾಮ್ 440. ಸೊ ನಿಮ್ಗೆ ಹೆಂಗೆ ಅನಿಸ್ತು? ಸೊ ನಿಮ್ಮದು ರೀಸನ್ಸು ನಿಮ್ಗೆ ಏನಾದರೂ ಡಿಫ್ರೆಂಟ್ ಅನಿಸಿದ್ರೆ ಒಪಿನಿಯನ್ಸಲ್ಲಿ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಹೋಪ್ಫುಲಿ ನಿಮಗೆ ವೀಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.